ಮಕ್ಕಳು ಯಾರ್ಯಾರು ತಮಗಿರ್ತಕ್ಕಂಥ ಸಮಸ್ಯೆಗಳನ್ನು, ಕಷ್ಟಗಳನ್ನು, ಭಾರಗಳನ್ನು ಈ ದಿನ ನಿಮ್ಮನ್ನು ಒಪ್ಪಿಸ್ತಕ್ಕಂಥರಾಗಿದ್ದರು, ಅವ್ರ ಕಷ್ಟದಿಂದ ಅವರಿಗೆ ಸಂಪೂರ್ಣವಾಗಿ ಬಿಡುಗಡೆ ಮಾಡೋ ಕರ್ತನೆ. ಅವ್ರಿಗಿರ್ತಕ್ಕಂಥ ಭಾರಗಳಿಂದ ಸಂಪೂರ್ಣ ಬಿಡುಗಡೆ ಮಾಡ್ರಿ. ನಿನ್ನ ಚಿತ್ತದಂತೆ ನೀನು ಕಾರ್ಯಗಳು ಮಾಡ್ತೀವಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಕಡಿಮೆ ಆಗಲಂಥ ರೋಗ ವ್ಯಾಧಿಗಳಿಂದ ಕೂಡ ಜನರ ಮಧ್ಯದಲ್ಲಿ ಬಂದಿರ್ಬೋದಪ್ಪ ಕರ್ತನೆ. ನಿಮ್ಮ ಗಾಯಗಳ ಹಸ್ತವ್ರ ಮೇಲೆ ಚಾಚು ಕರ್ತನೆ. ಆ ರೋಗದಿಂದ, ಕೈಲೆಗಳಿಂದ ಅವರನ್ನು ಸಂಪೂರ್ಣವಾಗಿ ಮನಪೂರ್ವಕವಾಗಿ ಬಿಡುಗಡೆ ಮಾಡ್ತೀವಿ ಎಂದು ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ತನ್ನವರೇ ಈ ಮಕ್ಕಳಿಗೆ ದೂಷಿಸಿರ್ಬೋದು, ಅನೇಕ ಒಂದು ಸಮಸ್ಯೆಗಳಿಗೆ ಒಳಗಾಗಿದ್ದಿರ್ಬೋದಪ್ಪ ಕರ್ತನೆ. ಅಯ್ಯ, ನೀನು ಬಿಡುಗಡೆ ಮಾಡು ಕರ್ತನೆ. ನಮ್ಮನ್ನು ಬಿಡಿಸುವುದಕ್ಕಾಗಿ ನೀನು ಲೋಕಕ್ಕೆ ಬಂದಿದ್ದೀವಿ, ನಮ್ಮನ್ನು ರಕ್ಷಿಸುವುದಕ್ಕಾಗಿ ಈ ಲೋಕಕ್ಕೆ ಬಂದಿದೆ. ಅಯ್ಯ, ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಅದಕ್ಕೆ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸ್ತಾ, ಪ್ರಾರ್ಥನೆ ಮಾಡ್ತಕ್ಕಂಥ ಪ್ರತಿಯೊಬ್ಬರು ಪ್ರಾರ್ಥನೆಗೂ ನೀನು ಕೇಳು ಕರ್ತನೆ. ಪ್ರಾರ್ಥನೆ ಮಾಡ್ತಕ್ಕಂಥ ಪ್ರತಿಯೊಬ್ಬರು ಪ್ರಾರ್ಥನೆಯನ್ನು ಕೇಳಿ ಸಂಪೂರ್ಣವಾಗಿ ಮನಪೂರ್ವಕವಾಗಿ ರಕ್ಷಿಸ್ತೀವಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಪ್ರಾರ್ಥಿಸಿ ಯಾರು ಮೌನವಾಗಿರದೆ ಕರ್ತನೆ ಸ್ತುತಿಸ್ರಿ. ಸಮಯದಲ್ಲಿ ನಿಮ್ಮ ನೀವು ಸಮರ್ಪಣೆ ಮಾಡ್ರಿ. ನಿಮ್ಮ ಕಣ್ಣುಗಳನ್ನು ಮುಚ್ಚಿ, ನಿಮ್ಮ ಕಣ್ಣುಗಳನ್ನು ಮುಚ್ಚಿ, ನಿಮ್ಮ ಆತ್ಮದ ಕಣ್ಣುಗಳನ್ನು ತೆರೆದು ಕರ್ತನನ್ನು ಸ್ತುತಿಸ್ರಿ. ಮೌನವಾಗಿರಬೇಡಿ, ಅಗಲವಾಗಿ ಬಾಯ್ತೇನೆ, ನಾನು ಅದನ್ನು ತುಂಬಿಸುವನೆಂದ್ರೆ ತಂದ್ರೆ ಪ್ರಾರ್ಥಿಸಿ ಯಾರು ಮೌನವಾಗಿರದೆ. Hallelujah, hallelujah, hallelujah. Glory, 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 glory. ನಿನ್ನ ಆರಾಧಿಸುವ ರಾಜನಿಗೆ ಸ್ವಾಮಿ. ಯೆಹೋವ ನಿನ್ನ ನಾಮವು ಎಷ್ಟೋ ಬಲವುಳ್ಳದು, ಎಷ್ಟೋ ಬಲವುಳ್ಳದು, ಎಷ್ಟೋ ಬಲವುಳ್ಳದು. ಆತ್ಮಭರಿತರಾಗಿ ಹಾಡಿ ದೇವರ ಮನ ಕೆಲಸಪಡಲಿ. ಯೆಹೋವ ನಿನ್ನ ನಾಮವು ಎಷ್ಟೋ ಬಲವುಳ್ಳದು, ಎಷ್ಟೋ ಬಲವುಳ್ಳದು, ಎಷ್ಟೋ ಬಲವುಳ್ಳದು. ಹೌದು ಕರ್ತನೆ, ಈ ನಾಮವು ಎಷ್ಟೋ ಬಲವುಳ್ಳದಾಗಿದೆ ಕರ್ತನೆ. ಈ ನಾಮದಲ್ಲಿ ಆಗಲಂತ ಅದ್ಭುತಗಳು ಒಂದೇ ಇಲ್ಲ ಎಸೆಯ. ಎಲ್ಲ ಸಕಲ ವಿಧದ ಅದ್ಭುತಗಳನ್ನು ಮಾಡ್ತಕ್ಕಂಥ ದೇವರಾಗಿದ್ದೀರಿ. ಅದಕ್ಕಾಗಿ ಮಕ್ಕಳಿನ ಹಸ್ತವನ್ನು ಒಪ್ಪಿಸಿಕೊಡ್ತೇವೆ ಕರ್ತನೆ. ನಿಮ್ಮ ಮಕ್ಕಳು ಜೀವಿತದಲ್ಲಿ ಒಂದೊಂದರವಾಗಿ ಅದ್ಭುತ ಮಾಡು ಕರ್ತನೆ. ಯಾರು ಇಲ್ಲಿವರೆಗೆ ಅದ್ಭುತ ಕಾಣಿಲ್ಲೋ ಈ ದಿನ ಅದ್ಭುತ ನೋಡುವಾಗ ನಿನ್ನ ಕೃಪೆ ತೋರಿಸಯ್ಯ. ನಿನಗೊಬ್ಬನಿಗೆ ಮಹಿಮೆ ಆಗೋ ರೀತಿಯಲ್ಲಿ ಕರ್ತನೆ. ಗ್ಲೋರಿ 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 ಗ್ಲೋರಿ. ಥ್ಯಾಂಕ್ ಯು ಜೀಸಸ್. ಮೋಶೆ ಪ್ರಾರ್ಥಿಸಿದಾಗ ಮನ್ನವ ಸುರಿಸಿದಿ. ಮೋಶೆ ಪ್ರಾರ್ಥಿಸಿದಾಗ ಮನ್ನವ ಸುರಿಸಿದಿ. ಯೆಹೋಶುವ ಪ್ರಾರ್ಥಿಸಿದಾಗ ಸೂರ್ಯ ಚಂದ್ರವ ನಿಲ್ಲಿಸಿದೆ. ಯೆಹೋಶುವ ಪ್ರಾರ್ಥಿಸಿದಾಗ ಸೂರ್ಯ ಚಂದ್ರವ ನಿಲ್ಲಿಸಿದೆ. ಸೂರ್ಯ ಚಂದ್ರವ ನಿಲ್ಲಿಸಿದೆ. ಯೆಹೋವ ನಿನ್ನ ನಾಮವು ಎಷ್ಟೋ ಬಲವುಳ್ಳದು, ಎಷ್ಟೋ ಬಲವುಳ್ಳದು, ಎಷ್ಟೋ ಬಲವುಳ್ಳದು. ಮೋಶೆನ ಪ್ರಾರ್ಥನೆ ಕೇಳಿದಂಥ ದೇವರು ನಿಮ್ಮ ಪ್ರಾರ್ಥನೆ ಕೂಡ ಕೇಳ್ತಾನೆ ಪ್ರಿಯರೇ. ಮೋಶೆ ಪ್ರಾರ್ಥಿಸುವಾಗ ಇಸ್ರಾಯೇಲ್ ಪ್ರಜೆಗಳಿಗೆ ಕೊರತೆ ಇತ್ತು. ಆ ಕೊರತೆ ಅನುಸಾರವಾಗಿ ಮೋಶೆ ಪ್ರಾರ್ಥಿಸಿದ್ದಾನೆ. ಆ ಕೊರತೆಯನ್ನು ದೇವರು ನಿಲ್ಲಿಸಿದ್ದಾನೆ. ಹಸುವಿನ ದಾಹದಿಂದ ನರಳತಕ್ಕಂಥ ಪ್ರಜೆಗಳಿಗೆ ಪ್ರಾರ್ಥನೆ ದ್ವಾರ ದೇವರು ಆಕಾಶದಿಂದ ಮನ್ನವನ್ನು ಸುರಿಸಿದನು ಪ್ರಿಯರೇ. ಯುದ್ಧ ಸಮಯದಲ್ಲಿ ಜನರೊಳಗೆ ಮಹಾಭಯ ಉಂಟಾಗಿತ್ತು. ಆದರೆ ಯೆಹೋಶುವನು ಪ್ರಾರ್ಥನೆ ಮಾಡಿದ್ದಾನೆ. ಸೂರ್ಯ ಚಂದ್ರನು ಆಕಾಶದಲ್ಲಿ ದೇವರು ನಿಲ್ಲಿಸಿದ್ದಾನೆ. ಅದರಿಂದ ಯುದ್ಧವನ್ನು ಘೋರವಾಗಿ ಜರುಗಿತ್ತು. ಇಸ್ರಾಯೇಲ್ ಪ್ರಜೆಗಳಿಗೆ ಜಯವನ್ನು ಕೊಟ್ಟಿದ್ದಾನೆ ಪ್ರಿಯರೇ. ಇವತ್ತಿನ್ನು ಕೂಡ ಜಯವನ್ನು ಕೊಡ್ತಕ್ಕಂಥನಾಗಿದ್ದಾನೆ ಪ್ರಿಯರೇ. ಪ್ರಾರ್ಥನೆ ಮಾಡಿ, ಮೌನವಾಗಿರಬೇಡ.
ರಕ್ಷಿಸಿದ ನಿನ್ನ ಹಸ್ತವು ರಕ್ಷಿಸಿದ ನಿನ್ನ ಹಸ್ತವು ಯೆಹೋವ ನಿನ್ನ ನಾಮವು ಎಷ್ಟೋ ಬಲವುಳ್ಳದು ಎಷ್ಟೋ ಬಲವುಳ್ಳದು ಎಷ್ಟೋ ಬಲವುಳ್ಳದು ಯೆಹೋವ ನಿನ್ನ ನಾಮವು ಎಷ್ಟೋ ಬಲವುಳ್ಳದು ಎಷ್ಟೋ ಬಲವುಳ್ಳದು ಎಷ್ಟೋ ಬಲವುಳ್ಳದು ಮೋಸೆ ಪ್ರಾರ್ಥಿಸಿದಾಗ ಮನ್ನವ ಸುರಿಸಿದೆ ಯೋಷುವ ಪ್ರಾರ್ಥಿಸಿದಾಗ ಸೂರ್ಯ ಚಂದ್ರರ ನಿಲ್ಲಿಸಿದೆ ಹೌದು ರಾಜ. ಯೆಹೋಶುವ ಪ್ರಾರ್ಥಿಸಿದಾಗ ಸೂರ್ಯ ಚಂದ್ರರ ನಿಲ್ಲಿಸಿದೆ ಈ ಲೋಕದಲ್ಲಿ ಸೂರ್ಯಚಂದ್ರ ನಿಲ್ಲಿಸಿ ಸೂರ್ಯ ಚಂದ್ರರ ನಿಲ್ಲಿಸಿದೆ ಯೆಹೋವ ನಿನ್ನ ನಾಮವು ಎಷ್ಟೋ ಬಲವುಳ್ಳದು ಎಷ್ಟೋ ಬಲವುಳ್ಳದು ಎಷ್ಟೋ ಬಲವುಳ್ಳದು ನಿನ್ ಪ್ರಜೆಗಳ ಪಕ್ಷದಲ್ಲಿ ಯುದ್ಧಗಳ ಮಾಡಿದ ದೇವ ನಿನ್ ಪ್ರಜೆಗಳ ಪಕ್ಷದಲ್ಲಿ ಯುದ್ಧಗಳ ಮಾಡಿದ ದೇವ ಪ್ರಾರ್ಥಿಸಿದ ಒಡೆಯನೇ ರಕ್ಷಿಸಿದ ನಿನ್ನ ಹಸ್ತವು ಪ್ರಾರ್ಥಿಸಿದ ಒಡೆಯನೇ ರಕ್ಷಿಸಿದ ನಿನ್ನ ಹಸ್ತವು ನಮ್ಮೆಲ್ಲರಿಗೂ ರಕ್ಷಿಸುತ್ತೆ ನಿನ್ನ ಹಸ್ತವು ರಕ್ಷಿಸಿದ ನಿನ್ನ ಹಸ್ತವು ಯೆಹೋವ ನಿನ್ನ ನಾಮವು ಎಷ್ಟೋ ಬಲವುಳ್ಳದು ಎಷ್ಟೋ ಬಲವುಳ್ಳದು ರಕ್ಷಕ ಎಷ್ಟೋ ಬಲವುಳ್ಳದು ನಿನ್ನ ನಾಮವು ಎಷ್ಟೋ ಬಲವುಳ್ಳದ ಕರ್ತನೆ. ನಿನ್ನ ನಾಮದಲ್ಲಿ ಇಷ್ಟು ಒಂದು ಬಲದ ಹೇಳಕ್ಕಾಗಲ್ಲ ಕರ್ತನೆ. ಯಾಕಂದರೆ ಮೋಸೆ ಪ್ರಾರ್ಥಿಸಿದಾಗ ಹಸುವೆಯಿಂದ ನಿನ್ನ ಮಕ್ಕಳನ್ನು ಬಿಡುಗಡೆ ಮಾಡಿದಯ್ಯ. ಯಾರು ಕೊಡಲದಂಥ ಒಂದು ಆಹಾರ ನಿನ್ನ ಪ್ರಜೆಗಳಿಗೆ ಕೊಟ್ಟಿದಯ್ಯ. ಘೋರ ಯುದ್ಧದಲ್ಲಿ ಅಯ್ಯ ಯೆಹೋಶುವ ಪ್ರಾರ್ಥನೆ ಮಾಡುವಾಗ ಸೂರ್ಯ ಚಂದ್ರವನ್ನು ನಿಲ್ಲಿಸಿ ಇಸ್ರಾಯೇಲ್ ಪಕ್ಷಗಳಿಗೆ ಜನರಿಗೆ ಜಯವನ್ನು ಕೊಟ್ಟಿದೆಯ. ನಿನ್ನ ಪ್ರಜೆಗಳನ್ನು ಪ್ರಾರ್ಥಿಸುವಾಗ ನಿನ್ನ ಪ್ರಜೆಗಳನ್ನು ರಕ್ಷಿಸಿದೆಯ. ಇವತ್ತು ಈ ದಿನ ನಿನ್ನ ಒಂದು ಮಕ್ಕಳು ಕರ್ತನೆ ಎಷ್ಟು ಜನರು ಪ್ರಾರ್ಥನೆ ಮಾಡ್ತಕ್ಕಂಥವರಾಗಿದ್ದರು. ಪ್ರತಿಯೊಬ್ಬರನ್ನು ಹೆಸರಿಗಾಗಿ ರಕ್ಷಿಸ್ತೀವಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇಯ. ಪ್ರತಿಯೊಂದು ಕುಟುಂಬವನ್ನು ಹೆಸರಿಗಾಗಿ ನಿನ್ನ ರಕ್ಷಿಸ್ತೀವಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವಯ್ಯ. ನಿನ್ನ ಒಂದು ಮಹಿಮೆ ಕಾಣುವಾಗೆ ನಿನ್ನ ಒಂದು ಘನತೆ ಕಾಣುವಾಗೆ ನಿನ್ನ ಸಹಕರಿಸಯ್ಯ. ಈ ದಿನ ಮಕ್ಕಳು ಎಷ್ಟು ಜನರು ಅಯ್ಯ ನನ್ನನ್ನು ರಕ್ಷಿಸಯ್ಯ, ನಾನು ಬಿಡುಗಡೆ ಮಾಡ ಎಂಬುದಾಗಿ ಪ್ರಾರ್ಥಿಸಿದರು. ನೀನು ಎಲ್ಲರಿಗೆ ಬಿಡುಗಡೆ ಮಾಡಿದಕ್ಕಾಗಿ ನನಗೆ ಸ್ತೋತ್ರ ಕರ್ತನೆ. ಎಷ್ಟು ಜನ ಸ್ವಸ್ಥತೆಗಾಗಿ ಅಯ್ಯ ನನ್ನ ಸ್ವಸ್ಥತೆ ಮಾಡಿ ಎಂಬುದಾಗಿ ಪ್ರಾರ್ಥಿಸಿದರು. ಅಷ್ಟು ನೀನು ಸ್ವಸ್ಥತೆ ಮಾಡೋಕ್ಕಾಗಿ ಸ್ತೋತ್ರ. ಎಷ್ಟು ಜನ ಅಯ್ಯ ನನ್ನನ್ನು ರಕ್ಷಿಸು ಎಂಬುದಾಗಿ ಪ್ರಾರ್ಥನೆ ಮಾಡಿದರು. ಅಷ್ಟು ಜನರಿಗೆ ನೀನು ರಕ್ಷಿಸಕ್ಕಾಗಿ ನನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಇವತ್ತು ಇದು ಆಗಲ್ಲಂತಾನೆ ಒಂದು ಅದ್ಭುತ ಅಯ್ಯ, ಮಾಡಲ್ಲಂತ ಒಂದು ಅದ್ಭುತ ಕರ್ತನೆ. ಇವತ್ತು ಈ ಕಲ್ವರಿ ಮಿರಕಲ್ ಟೆಂಪಲಲ್ಲಿ ಕರ್ತನೆ ಸಭಿಕರ ಮುಖಾಂತರವಾಗಿ ಇಷ್ಟೊಂದು ದೊಡ್ಡೊಂದು ಕಾರ್ಯ ಮಾಡುವಾಗೆ ನೀನು ಸಹಾಯ ಮಾಡಿದಕ್ಕಾಗಿ ನನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಅದಕ್ಕಾಗಿ ನಿನ್ನ ಮಹಿಮೆ ಉಂಟಾಗಲಿ ಕರ್ತನೆ. ಇವತ್ತಿನ ದಿನದಲ್ಲಿ ದೇವರೇ ಈ ಒಂದು ಆರಾಧನೆಗಾಗಿ ಪ್ರಾರ್ಥನೆಯಲ್ಲಿ ಎಷ್ಟು ಜನರು ಸಹಭಾಗಿಯಾಗಿದ್ದು ಸಹಾಯಧನವನ್ನು ನೀಡಿ ನಿನ್ನ ಸನ್ನಿಧಿಯಲ್ಲಿ ನಿಂತು ದೇವರೇ ಈ ಸ್ತುತಿ ಆರಾಧನೆಯಲ್ಲಿ ಪಾಲ್ಭಾಗಿದ್ದರು ಕರ್ತನೆ.
ಪ್ರತಿಯೊಬ್ಬ ನಿನ್ನ ಮಹಿಮೆ ಕಾಣುವಾಗಿ ಘನತೆ ಕಾಣುವಾಗಿ ನೀನು ಸಹಕರಿಸಯ್ಯ. ನೀನು ಸಹಕರಿಸು ಕರ್ತನೆ. ನಿನ್ನ ಮಕ್ಕಳು ಕಷ್ಟದಲ್ಲಿದ್ದಿರ್ಬೋದು, ದುಃಖದಲ್ಲಿದ್ದಿರ್ಬೋದು ಅಪ್ಪ ಕರ್ತನೆ. ಎಷ್ಟೊಂದು ಪ್ರಯಾಸ ಪಟ್ಟು ಕೂಡಿಸಿ ಕೊಟ್ಟಿರ್ಬೋದು ಅಪ್ಪ ಕರ್ತನೆ. ಅದ್ಭುತ ನೋಡುವ ಹಾಗೆ ನೀನು ಸಹಕರಿಸ್ತೀವಿ ಅಂತ ನಾವು ಪ್ರಾರ್ಥಿಸ್ತೇವಯ್ಯ. ಇವತ್ತು ದಿನ ಉನ್ನತರದಲ್ಲಿ ಅದ್ಭುತರಲ್ಲಿ ಈ ರೀತಿ ಆರಾಧನೆ ಮಾಡುವ ಹಾಗೆ ನಿನ್ನ ಕೃಪೆಯಿಂದ ನಮ್ಮನ್ನು ತುಂಬಿಸಿ ನಡೆಸಿದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಮತ್ತು ಇವತ್ತಿನ ವಾಕ್ಯದ ಕಡೆ ಹೋಗ್ತೇವೆ ಕರ್ತನೆ. ಇವತ್ತಿನ ವಾಕ್ಯದಲ್ಲಿ ಬಲ, ಶಕ್ತಿ, ಸಾಮರ್ಥ್ಯ ದೇವರೇ ಹೇಳ್ತಕ್ಕಂಥ ನಾನು ಬಲಹೀನನು ಮತ್ತು ಜ್ಞಾನಗಿದ್ದ ಕರ್ತನೆ. ನಿಮ್ಮ ವಾಕ್ಯದ ಬಲದಿಂದ, ಶಕ್ತಿಯಿಂದ, ಕೃಪೆಯಿಂದ, ಜ್ಞಾನದ ನನ್ನ ತುಂಬಿಸಯ್ಯ. ಅಯ್ಯ ವಾಕ್ಯವಾಗ ನಿನ್ನ ಮೊದಲು ಮಾತಾಡಿ ನನ್ನ ಬಾಯಿಗೆ ತುಟಿ ನಾಲ್ಜಿಗಿಳಿದು ನಮ್ಮೆಲ್ಲರಿಗೆ ಮಾತಾಡ್ಕರ್ತಾನೆ. ನೀನು ಮಾತಾಡೋದ್ರೆ ನಾವೆಲ್ಲರೂ ಬದುಕಿಕೊಂಡಿರ್ಲಕ್ಕೆ ಸಾಧ್ಯದ. ನೀನು ಬರುವವರೆಗೆ ನಾವು ಸಿದ್ಧವಾಗಿರ್ಲಕ್ಕೆ ಅವಕಾಶದ ಕರ್ತನೆ. ನಿನ್ನ ವಾಕ್ಯದೊಟ್ಟಿಗೆ ಅದ್ಭುತವಾಗಿ ಮಾತಾಡ್ತೇವೆ ಅಂತ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಒಂದು ಸಹೋದರಿ ನೋಡ್ತಪ್ಪ, ನಾನು ಹೊಟ್ಟೆಯಲ್ಲಿ ಒನ್ ಸೈಡ್ ಪೇನ್ ಆಯ್ತಕ್ಕಂಥದ್ದಾಗಿದೆ ಕರ್ತನೆ. ಒನ್ ಸೈಡ್ ಪೇನ್ ಆಗಿ ವಿಪರೀತವಾಗಿ ನೋಯಿಸ್ತಕ್ಕಂಥದ್ದು ಕರ್ತನೆ. ಗಳಿಗೆಯಲ್ಲಿ ನೋಯಿಸ್ತದ, ಗಳಿಗೆಗಳಲ್ಲಿ ಕಡಿಮೆ ಆಯ್ತದಪ್ಪ ಕರ್ತನೆ. ಆದರೆ ಆ ವಿಪರೀತವಾಗಿರ್ತಕ್ಕಂಥ ನೋವುಗಳಿಗೆ ನಜರತ್ ಯೇಸು ಕ್ರಿಸ್ತನ ಗದ್ದಿಸ್ತಪ್ಪ ಕರ್ತನೆ. ಚಪ್ಪಳೆ ತಟ್ಟುಕ ಆ ಸೋದರಿ ಶರೀರದಿಂದ ಮುರಿಯಲ್ಪಡ್ಲೆಯ. ಆ ನೋವು ಇನ್ನು ಮುಂದೆ ಕಾಣ್ಲಕ್ಕೆ ಸಾಧ್ಯ ಇಲ್ಲ ಕರ್ತನೆ. ನಾಮದಲ್ಲಿ ಇನ್ನು ಮುಂದೆ ಕಾಣ್ಲಕ್ಕೆ ಸಾಧ್ಯ ಇಲ್ಲ ಕರ್ತನೆ. ಆ ನೋವಿಗೆ ನಾವು ಖದ್ದಿಸ್ತೇವೆ. ಆ ಸೈತನ ಅಧಿಕಾರಕ್ಕೆ ನಾವು ಖದ್ದಿಸ್ತೇವೆ. ನಾವು ಖದ್ದಿಸ್ತೇವೆ. ಈಗಲೇ ಬಿಟ್ಟು ಲಯವಾಗಲಿ. ಬೆಂಕಿ ಆಗ್ತೇವೆ ನಾಮದಲ್ಲಿ. ಅದು ಬಿಡುಗಡೆ ಆಗ್ಬೇಕಪ್ಪ ಕರ್ತನೆ. ಅವ್ರಿಗೆ ಸ್ವಸ್ಥತೆ ಆಗ್ಬೇಕಪ್ಪ ಕರ್ತನೆ. ಅವ್ರು ಅದ್ಭುತ ನೋಡ್ಲಿ. ಪ್ರಸನ್ನದ ಮುಖಾಂತರ ಕಾರ್ಯ ಮಾಡು ಕರ್ತನೆ. ಗ್ಲೋರಿ 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 ಗ್ಲೋರಿ. ಅದ್ಭುತ ಕಾಣುವ ಹಾಗೆ, ಅದ್ಭುತ ನೋಡುವ ಹಾಗೆ ನಿನ್ನ ಪ್ರಜೆಗಳ ಒಳಗೆ ನಿನ್ನ ಕಾರ್ಯಗಳು ಮಾಡೋಯ್ಯ. ಯಾರೇ ಇರ್ಲಿ ಕರ್ತನೆ, ಅವರು ಇಲ್ಲಿಂದ ಸ್ವಸ್ಥತೆ ಅವತ್ತೇ ಹೋಗಬೇಕು. ಯಾರು ಸುಮ್ಮನೆ ಚಪ್ಪಳೆ ತಟ್ಟುವ ಎಲ್ಲ ಗ್ಲೋರಿ 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 ಗ್ಲೋರಿ. ಬರ 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 ಚಂದನ ಬರ 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 ಬರ. ಅದ್ಭುತ ನೋಡುವ ಹಾಗೆ ನೀ ಕಾರ್ಯ ಮಾಡಯ್ಯ ಕರ್ತನೆ. ಆ ಸಹೋದರಿ ನೀನು ಮುಟ್ಟಿದಕ್ಕಾಗಿ ನನಗೆ ಸ್ತೋತ್ರ ಸಲ್ಲಿಸ್ತಾ. ಆ ಸಹೋದರಿ ನೀನು ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಆ ಸಹೋದರಿ ಜೀವಿತದಲ್ಲಿ ನೀನು ಅದ್ಭುತ ಮಾಡಿದಕ್ಕಾಗಿ ಸ್ತೋತ್ರ. ನಮ್ಮ ಮಧ್ಯದಲ್ಲಿ ಕರ್ತನೆ, ಕೆಲವೊಬ್ಬರಿಗೆ ಕಣ್ಮುಚ್ಚಿ ಪ್ರಾರ್ಥನೆ ಮಾಡುವಾಗ ಆಕಾಶದಲ್ಲಿ ಕರ್ತನೆ ನಕ್ಷತ್ರವನ್ನು ದೇವರೇ ಬಿಡುಗಡೆ ನೋಡುವ ಹಾಗೆ, ನಕ್ಷತ್ರವನ್ನು ದೇವರೇ ಸ್ಪಷ್ಟವಾಗಿ ಬೆಳಕಿನ ಮುಖಾಂತರ ಭೂಮಿಗೆ ಬರುವ ಹಾಗೆ ಕರ್ತನೆ ಕೆಲವೊಂದು ಸಹೋದರಿಗಳಿಗೆ ಕರ್ತನೆ ನೀ ದರ್ಶನ ಕೊಟ್ಟಿದ್ದಪ್ಪ, ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಆ ದರ್ಶನ ನೋಡಿರ್ತಕ್ಕಂಥ ಪ್ರತಿಯೊಂದು ಸಹೋದರಿ ನಾವು ಪ್ರಾರ್ಥಿಸ್ತಾ. ಸಹೋದರಿ ನೀ ಯಾರೇ ಇರಲಿ ಪರವಾಗಿಲ್ಲ, ದೇವ್ರಿನ ಜೀವಿತದಲ್ಲಿ ದೊಡ್ಡ ಒಂದು ಅದ್ಭುತ ಮಾಡ್ಲಾಕ್ಸಿದ್ದಾನೆ. ಈಗಲೇ ಅದ್ಭುತ ಚಪ್ಪಳೆ ತಡೆದೇವ್ರಿ ಮಹಿಮೆ ಈಗಲೇ ಚಪ್ಪಳೆ ತಟ್ಟುತ್ತಾ ದೊಡ್ಡ ಅದ್ಭುತ ಮಾಡ್ಲದನ್ ಸಹೋದರಿ. ಅದ್ಭುತ ಪಡೆದುಕೊಳ್ಳುತ್ತೆ. 4 ಜನರಿದ್ದೀರಿ. ಆ ನಕ್ಷತ್ರವನ್ನು ತೋರಿಸ್ತಕ್ಕಂಥ ದೇವರು ಬೆಳಕಿನ ಮುಖಾಂತರ ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡೋಕೆ ಸಿದ್ಧನಾಗಿದ್ದಾನೆ ಪ್ರಿಯ. ದೊಡ್ಡ ಕಾರ್ಯಗಳನ್ನು ಮಾಡ್ಲಿಕ್ಕೆ ಸಿದ್ಧನಾಗಿದ್ದಾನೆ ಪ್ರಿಯ. ಥ್ಯಾಂಕ್ ಯು ಜೀಸಸ್. ಅಯ್ಯ ನಿನ್ನ ಮಹಿಮೆ ಆಗ್ಲಿಕ್ಕೆ ಆಗ್ತಾನೆ. ಇದನ್ನ ಅದ್ಭುತ ಕಾರ್ಯಗಳು ನೋಡುವ ಹಾಗೆ ನಮ್ಮನ್ನು ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ. ಈ 4 ಜನ ಸಹೋದರಿಗಳು ಕರ್ತನೆ ದೊಡ್ಡೊಂದು ಸಾಕ್ಷಿಗಾಗಿ ನಿಲ್ಲುವ ಹಾಗೆ ಕೃಪೆ ತೋರ್ಸಯ್ಯ. ಮತ್ತು ಯಾರಿಗೈತೆ ಒನ್ ಸೈಡ್ ಹೊಟ್ಟೆಯಲ್ಲಿ ಯಾವಾಗಲೂ ಪೇನ್ ಆಯ್ತಕ್ಕಂಥ ಕರ್ತನೆ, ಆ ನೋಯಿಸ್ತಕ್ಕಂಥ ರೋಗದಿಂದ ಮಗಳಿಗೆ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ನನಗೆ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಕೆಲವರು ಗಂಡ್ಮಕ್ಕಳದಾಗ ನಾನು ನೋಡ್ತಾ ಇದ್ದೆ ಸ್ಪಷ್ಟವಾಗಿ ವಿಪರೀತವಾಗಿ ಘೋರ ಸ್ಥಿತಿಯಲ್ಲಿ ಬಿದ್ದು ಹೋಗಿದ್ದಾರೆ. ಎಷ್ಟು ಏನು ಮಾಡಿದ್ರು ಕೂಡ ನಿಷ್ಫಲವಾಯ್ತಕ್ಕಂಥ ಸ್ಥಿತಿ. ಥ್ಯಾಂಕ್ ಯು ಜೀಸಸ್. ಅಯ್ಯ ಆ ಸೋದರನ್ನ ಪ್ರಾರ್ಥಿಸ್ತಾ ಆಶೀರ್ವಾದ ಮಾಡು. ಆ ಸೋದರನ ಮಧ್ಯದಲ್ಲಿ ಕರ್ತನೆ ಆಶೀರ್ವಾದ ಮಾಡು. ನಿಷ್ಫಲವಾಗ್ಲಕ್ಕೆ ಸಾಧ್ಯ ಇಲ್ಲ. 2025ನಲ್ಲಿ ಕರ್ತನೆ ಉನ್ನತ ಸ್ಥಾನಮಾನಕ್ಕೆ ಬರುವಾಗ ಸಹಾಯ ಮಾಡು. ಸೋದರ ಎಲ್ಲವನ್ನು ಕಳೆದುಕೊಂಡಿದ್ದಿ, ಭಯಪಡಬೇಡ. ಆಮೇನ್. ಚಪ್ಪಳೆ ತಟ್ಟುತ್ತಾ ಇನ್ನೊಂದು ಸರ್ತಿ ಯಾರ್ಯಾರಿದ್ರು ಅವರೆಲ್ಲರೂ ಸರ್ತಿ ಚಪ್ಪಳೆ ತಟ್ಟುವ ಕರ್ತನ ಯೇಸು ಕ್ರಿಸ್ತನ ಎಷ್ಟನ್ನು ನೀನು ಕಳೆದುಕೊಂಡಿದ್ದೋ ಅಷ್ಟನ್ನು ದೇವರು ನೀನು ಕೊಡಬೇಕು ಸಿದ್ಧನಾಗಿದ್ದಾನೆ. ನಿನ್ನ ಕೈ ಕೆಲಸ ಹೋಗಿದ್ದ ಭಯಪಡಬೇಡ. ಸಾಲ ಮಾಡಿಕೊಂಡಿದ್ದು ಭಯಪಡಬೇಡ. ದೇವರನ್ನು ಕೂಡಿಸಿ ಕೊಡುವುದಕ್ಕೆ ಸಿದ್ಧನಾಗಿದ್ದಾನೆ. ಗ್ಲೋರಿ 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 ಗ್ಲೋರಿ. ದೇವರನ್ನು ಕೂಡಿಸಿ ಕೊಡುವುದಕ್ಕೆ ಸಿದ್ಧನಾಗಿದ್ದಾನೆ. ಥ್ಯಾಂಕ್ ಯು ಜೀಸಸ್. ಅಯ್ಯ ನಿನಗೆ ಸ್ತೋತ್ರವಾಗಲಿ ಕರ್ತನೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ನನ್ನ ದೊಡ್ಡ ಅದ್ಭುತಗಳು ನಮ್ಮ ಜೀವಿತದಲ್ಲಿ ನಾವು ನೋಡುವ ಹಾಗೆ ನಮ್ಮನ್ನು ಸಹಾಯ ಮಾಡಿದ್ದಕ್ಕಾಗಿ ನನಗೆ ಸ್ತೋತ್ರ ಸಲ್ಲಿಸ್ತಾ ಕರ್ತನೆ. ಅದ್ಭುತ ನೋಡುವ ಹಾಗೆ ನೀನು ಕಾರ್ಯ ಮಾಡಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಇವತ್ತಿನ ವಾಕ್ಯದ ಕಡೆ ಹೋಗ್ತಾ ಇವತ್ತಿನ ವಾಕ್ಯದಲ್ಲಿ ಬಲ, ಶಕ್ತಿ, ಸಾಮರ್ಥ್ಯ ದೇವರೇ ಹೇಳ್ತಕ್ಕಂಥ ನಾನು ಬಲಹೀನ ಮತ್ತು ಜ್ಞಾನಗಿದ್ದ ಕರ್ತನೆ. ನಿಮ್ಮ ವಾಕ್ಯದ ಬಲದಿಂದ, ಶಕ್ತಿಯಿಂದ, ಕೃಪೆಯಿಂದ, ಜ್ಞಾನದಿಂದ ತುಂಬಿಸಯ್ಯ. ವಾಕ್ಯೊಳಗೆ ಸ್ವಲ್ಪ ನಿನ್ನ ಮೊದಲು ಮಾತಾಡಿ ನನ್ನ ಬಾಯಿಗೆ ತುಟಿ ನಾಲ್ಗಳು ನಮ್ಮೆಲ್ಲರಿಗೂ ಮಾತಾಡ್ಕರ್ತಾನೆ. ನೀನು ಮಾತಾಡಿದ್ರೆ ನಾವೆಲ್ಲರೂ ಬದುಕಿಕೊಂಡಿರ್ಲಕ್ಕೆ ಸಾಧ್ಯದ. ನೀನು ಬರುವವರ ನಾವು ಸಿದ್ಧವಾಗ್ಲಕ್ಕೆ ಅವಕಾಶದ ಕರ್ತನೆ.
ಈಗ ಸಮಯದಲ್ಲಿ ನಮ್ಮೆಲ್ಲರೂ ಆತ್ಮಪೇಣ ಸಿರಿನಸ್ತಕ್ಕೆ ಒಪ್ಪಿಸ್ಕೊಡ್ತಯ್ಯ. ವಾಕ್ಯದೊಟ್ಟಿಗೆ ಅದ್ಭುತವಾಗಿ ಮಾತಾಡ್ತೀರಿ ಎಂಬುದಾಗಿ ನಜರತ್ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿ ನಮಸ್ಕ. ಆಮೆನ್. ಆಮೇನ್ ಆಮೇನ್ ಆಮೇನ್. ಬೆಳಗ್ಗೆ ನೋಡಿರ್ತಕ್ಕಂಥ 4 ಜನರೇ ತಿಂದಿರ್ಬೇಕು. ಚಪ್ಪಳಿ ತಡೆ ದೇವರಿಗೆ ಮಹಿಮೆ ಆಗಲಿ. ಬೋಲೈ ಸಮಸ್ಯೆಕಿ, ಬೋಲೈ ಸಮಸ್ಯೆಕಿ. ದೇವ್ರ ಹಣ ಅಂತೀರೇ ಕೂಡ್ರಮ್ಮ. ಯಾಕಂದರೆ ನನ್ನ ದರ್ಶನದಲ್ಲಿ ನೋಡಿರ್ತಕ್ಕಂಥದ್ದು, ನಾನು ಆಕಾಶದಲ್ಲಿ 4 ನಕ್ಷತ್ರಗಳು, 4 ನಕ್ಷತ್ರಗಳು ಹೇಗೆ ಉಂಟು ಅಂದರೆ, ನನ್ನ ಆ ದರ್ಶನ ನೋಡಿದಾಗ ನನ್ನ ತಲೆ ಮೇಲೆ ನನ್ನ ಮೈ ಬಾಡಿದಾಗ ಇರ್ತಕ್ಕಂಥ ಇನ್ನೊಬ್ಬಿನ ಮಾತು ಹೇಳ್ತಾರೆ, ನನ್ನ ಕೂಂದುಗಳೆಲ್ಲ ನೋಡ್ತಾವ ಸ್ಪ್ರಿಟ್ಲಿಂದ ನಿಂದಲತ್ತಾವ ಪ್ರೇರಿ. ಅಂದರೆ ದೇವರು ಯಾಕೆ ಈ ದರ್ಶನವನ್ನು ನಿಮ್ಮನ್ನು ತೋರಿಸಂದರೆ ದೊಡ್ಡ ಅದ್ಭುತವನ್ನು ನೋಡ್ತಕ್ಕಂಥರಾಗಿದ್ದಾರೆ. ಚಪ್ಪಳೆ ತಡೆ ದೇವ್ರಿಗೆ ಮಹಿಮೆ ಆಗಲಿ. ಏನು ನೋಡ್ತಕ್ಕಂಥರಾಗಿದ್ದೀರಿ? ದೊಡ್ಡ ಒಂದು ಅದ್ಭುತ ನೋಡ್ತಕ್ಕಂಥರಾಗಿದ್ದೀರಿ. ಮತ್ತೊಂದು ಸಹೋದರಿಗೆ ಹೋಟೆಲ್ ಒನ್ ಸೈಡ್ ಪೇನ್ ಆಗಿ ಬಹಳಷ್ಟು ಸಮಯವಾಯಿತು. ಹಾಸ್ಪಿಟಲ್ ತೋರಿಸ್ಕೊಂಡಿದ್ದೀರಿ, ಕಡಿಮೆ ಆಗಿಲ್ಲ. ವೈದ್ಯರು, ಸ್ಪೆಷಲ್ ವೈದ್ಯರ ಬಳಿಗೆ ಹೋಗಿರಿ. ಆ ವೈದ್ಯರು ಕೂಡ ಅದು ನಿಮ್ಮನ್ನು ಬಿಡುಗಡೆ ಮಾಡಿಲ್ಲ. ಆದರೆ ಈ ದಿನ ದೇವರು ನಿನ್ನನ್ನು ಬಿಡುಗಡೆ ಮಾಡೋಣ. ಈ ವಾರ ಎಲ್ಲ ನೀವು ಪರೀಕ್ಷಿಸಿ ಇದೇ ಭಾನುವಾರ ದಿನ ನೀವು ದೊಡ್ಡ ಸಾಕ್ಷಿ ತೆಗೆದುಕೊಂಡು ಬರ್ತೀವಿ. ಹಲ್ಲೆಲೂಯಾ. ಇವತ್ತು ನಿಂಗೆ ಅನ್ಸತ್ತ ನಾ ಎದ್ದು ನಿಂತಂದ್ರೆ ನನ್ನ ಒಳಗೆ ಏನೋ ಒಂದು ಸಮಸ್ಯೆ, ಜನನ ಹೇಳಿಸ್ತಾರೆ, ನಾವು ಹಂಗಿಸ್ತಾರೆ ಎಂಬುದಾಗಿ ನಿನಗಾಗ್ಲತ್ತದ. ಆದರೆ ಈ ಭಾನುವಾರ 100% ನೀನು ಸಾಕ್ಷಿ ತೆಗೆದುಕೊಂಡು ಬರಬೇಕು. ಈ ಭಾನುವಾರ ನೀನು ಸಾಕ್ಷಿ ಹಿಡಿದ್ರೆ ದೇವರ ಜೀವಿತದಲ್ಲಿ ಅದಕ್ಕಿಂತ ಮೇಲಾಗಿರ್ತಕ್ಕಂಥ ಅದ್ಭುತಗಳು ಮಾಡುವುದಕ್ಕೆ ಸಿದ್ಧನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತು ಸಹೋದರ 2025ದಾಗ ಈ ವರ್ಷದಲ್ಲಿ ನೀನು ಕಳೆದುಕೊಂಡಿರ್ತಕ್ಕಂಥದ್ದು, ನಿನ್ನ ಬಿಸ್ನೆಸ್ದಾಗ ಲಾಸ್ ಆಗಿರ್ತಕ್ಕಂಥದ್ದು, ನಿನ್ನ ಕೈ ಕೆಲಸದಲ್ಲಿ ನಿನಗೆ ಸಮಸ್ಯೆ ಬಂದು ನಿನ್ನ ಕೈ ಕೆಲಸ ಕೂಡ ಬಿಟ್ಕೊಟ್ಟಿದ್ದಿ. ಆದರೆ 2025ರಲ್ಲಿ ಇದೇ ದಿನ ನೀ ಸಾಕ್ಷಿ ಹೇಳ್ತೀವಿ ಒಂದಿನ. ಹಲ್ಲೆಲೂಯಾ. ಚಪ್ಪಡಿ ದೇವರಿಗೆ ಮಹಿಮೆ ಆಗಲಿ. ಇದೇ ದಿನ ದೊಡ್ಡೊಂದು ಸಾಕ್ಷಿಗಾಗಿ ನಿಲ್ಲುತ್ತೀನಿ ಸ್ಪಷ್ಟವಾಗಿ. ದೇವರು ಎರಡವಾಗಿ ಈ 3 ಥರವಾಗಿರ್ತಕ್ಕಂಥ ಜನಗಳನ್ನು ದೊಡ್ಡ ಒಂದು ಆಶೀರ್ವಾದ ದೇವರು ನಿಮ್ಮ ಜೀವಿತದಲ್ಲಿ ಈ ದಿನ ಮಾಡಿದ್ದಾನೆ. ಆಮೇನ್ ಅಂತ ಹೇಳ್ರಿ. ಮಾಡಿದ್ದಾನೆ, ಮಾಡಿದ್ದಾನೆ. ಹಲ್ಲೆಲೂಯಾ. ತುಂಬ ಸಂತೋಷ. ಸಮಯ ಅಂತೂ ಆಲ್ಮೋಸ್ಟು ಆಗಿದೆ. ಸಮಯ ಸಂದರ್ಭ ಅನುಕೂಲತೆ ಅನುಸಾರವಾಗಿ ನಾವೊಂದು 20 ನಿಮಿಷದ ಒಳಗ ಹೊರಗ ಅದ್ಭುತವಾಗಿ ನಾನು ನಿಮ್ಮನ್ನು ದೇವರಿಂದ ಒಂದು ಸಂದೇಶವನ್ನು ಕೊಡುವುದಕ್ಕೆ ನಾನು ಸಿದ್ಧನಾಗಿದ್ದೇನೆ. ಯೇಸು ಸ್ವಾಮಿ ವಿಷಯದಲ್ಲಿ ಬಂದಾಗ ಪ್ರತಿ ವರ್ಷ ನಾವು ಕ್ರಿಸ್ಮಸನ್ನು ಆಚರಣೆ ಮಾಡ್ತೇವೆ. ಪ್ರತಿ ವರ್ಷದಲ್ಲಿ ಹೊಸ ಬಟ್ಟೆಗಳಿಂದ, ಸಡಗರಿಂದ, ಉಲ್ಲಾಸದಿಂದ, ಸಂತೋಷದಿಂದ ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥವ್ರಾಗಿರ್ತೇವೆ. ಕೆಲವೊಬ್ಬರಿಗೆ ಎಷ್ಟು ಏನಿದ್ರು ಕೂಡ ಕೆಲವೊಂದು ಸರ್ತಿ ಕೆಲವೊಂದು ಸಮಸ್ಯೆಗಳು ಅವರೊಳಗೆ ಬಂದಿರ್ತಾವೆ. ಹಬ್ಬ ಸಂದರ್ಭದಲ್ಲಿ ಕೆಲವೊಂದು ಕೊರತೆಗಳು, ಕೆಲವೊಂದು ಸಂಕಟಗಳು ನಿನ್ನ ಒಳಗೆ ಬಂದಿರ್ತಾವೆ. ಆದರೆ ಭಯಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಇನ್ನೊಬ್ಬರಿಗೆ ನೋಡಿ ನೀನು ಸಂತೋಷ ಪಡು. ಒಂದು ದಿನ ನೀನು ಸಂತೋಷ ಪಟ್ಟಿರ್ತಕ್ಕಂಥ ಈ ಸ್ಥಿತಿಯಲ್ಲಿ ದೇವರು ಸದಾಕಾಲಕ್ಕೂ ನೀನು ಸಂತೋಷ ಪಡುವ ಹಾಗೆ ದೇವರು ನಿನ್ನ ಮಾರ್ಪಡಿಸ್ತಾನೆ. ಏನು ಮಾರ್ಪಡಿಸ್ತಾನೆ ರೀ? ಸಂತೋಷ ಇರುವಾಗೆ ನಿನ್ನ ದೇವರು ಸದಾಕಾಲಕ್ಕೂ ಈ ರೀತಿಗೆ ಮಾರ್ಪಡಿಸ್ತಾನೆ ಪ್ರೇರಿ. ಅದಕ್ಕೆ ನೇರವಾಗಿ ವಾಕ್ಯದ ಕಡೆ ಹೋಗೋಣ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 11ನೇ ಅಧ್ಯಾಯ. ಯೇಸು ಸ್ವಾಮಿ ಯಾರಿಂದ ಮತ್ತು ಹೇಗೆ ಬಂದನು, ಸುವಾರ್ತೆ ಯಾರಿಗೆ ತಲುಪಿತ್ತು ಎಂಬುದಾಗಿ ಈ ವಿಷಯನ ನಿಮ್ಮನ್ನು ಸಂದೇಶವನ್ನು ಕೊಡೋದಕ್ಕಾಗಿ ಸಿದ್ಧನಾಗಿದ್ದೇನೆ. ಯೆಶಾಯ ಪ್ರವಾದನೆ ಗ್ರಂಥ 11ನೇ ಅಧ್ಯಾಯ 1ನೇ ವಚನ. ಈಶೆಯನ ಬುಡದಿಂದ ಒಂದು ಚಿಗುರು ಒಡೆಯುವುದು, ಅದರ ಬೇರಿನಿಂದ ಹೊರಟ ತಳಿರು ಫಲಿಸುವುದು ಎಂಬುದಾಗಿ. ಅಂದರೆ ಈ ಈಶೆಯನು ಯಾರು ಎಂಬುದಾಗಿ ನಾವು ನೋಡುವಾಗ ದಾವೀದನ ತಂದೆ. ದಾವೀದ್ ಮಹಾರಾಜ ಎಷ್ಟು ಜನ ಗೊತ್ತಿರ್ತಾರೆ? ಕೈ ತೋರಿಸ್ತಾರೆ. ದಾವೀದ್ ಮಹಾರಾಜ ನಾನು ಗುರುತಿರ್ತಂಬವ್ರು. ಓಕೆ. ಈ ಈಶೆಯನು ಯಾರಂದರೆ ದಾವೀದ ಮಹಾರಾಜನ ಒಂದು ತಂದೆ ಆಗಿದ್ದಾನೆ ಪ್ರಿಯರೇ. ಈ ದಾವೀದ ಮಹಾರಾಜನ ತಂದೆ ಈ ಈಶೆಯನಿಗೆ ಯಾಕೆ ಇಲ್ಲಿ ಬರೆಯಲ್ಪಟ್ಟ ಸತ್ಯವೇದದಲ್ಲಿ ಯಾಕೆ ಆತನು ಹಣ ಅಂದರೆ ಅದು ದೇವರಿಗೆ ಮಹಿಮೆ ಆಗುವ ರೀತಿಯಲ್ಲಿ ಪ್ರಿಯರೇ. ಯಾಕೆ ದೇವರಿಗೆ ಮಹಿಮೆ ಆಗ್ಬೇಕಂದ್ರೆ ಇವನ ಸಂತಾನ ದಾವೀದ ಮಹಾರಾಜನ ಪ್ರಿಯರೇ.
ದಾವಿದ ಮಹಾರಾಜನ ಇವನು ಸಂತಾನ, ಇವನಿಂದ ಒಂದು ಚಿಗುರು ಒಡೆಯುವುದು ಎಂಬುದಾಗಿ ಸ್ಪಷ್ಟವಾಗಿ ಹೇಳ್ತಾನೆ ಪ್ರಿಯರೇ. ಈ ಯೆಶಾಯ ಪ್ರವಾದಿ ಒಂದು ದರ್ಶನವನ್ನು ಬಯಸಿ ಆ ದರ್ಶನದಲ್ಲಿ ಈಶೇನು ಈ ರೀತಿಗನ ಅವನಿಂದ ಒಂದು ಚಿಗುರು ಒಡೆದು ಭೂಲೋಕಕ್ಕೆ ಬರುತ್ತದೆ ಎಂಬುದಾಗಿ ಸ್ಪಷ್ಟವಾಗಿ ಹೇಳ್ತಾನೆ. ಯಾಕೆ ಹೇಳ್ತಾನ? ಅದರ ಬೇರಿನಿಂದ ಹೊರಟು ತಳ್ಳೀರು ಫಲಿಸುವುದು ಎಂಬುದಾಗಿ. ಇವತ್ತು ನಾವು ಬಿಸಿಲಿನಲ್ಲಿ ಆಯಾಸಗೊಂಡು ನೀರಿನ ದಾಹದಿಂದ ತುಂಬಿದವರಾಗಿದ್ದು ನಾವು ಏನು ಹುಡುಕ್ತೇವೆ ಗೊತ್ತದನ? ಯಾರಾದರ ಒಂದು ಗ್ಲಾಸ್ ತಣ್ಣೀರು ಕೊಟ್ಟರು ಚಂದಿತ್ತಲ್ಲ, ಒಳ್ಳೆಯದಾಗಿತ್ತಲ್ಲ, ಒಂದು ಗ್ಲಾಸ್ ನೀರು ಕೊಟ್ಟರೆ ಒಳ್ಳೆಯದಾಗಿತ್ತಲ್ಲ ಎಂಬುದಾಗಿ ಆಲೋಚನೆ ಮಾಡಿಕೊಂಡು ನಾವು ಬರ್ತಾ ಇರ್ತೇವೆ. ಒಂದು ದಾರಿಯಲ್ಲಿ ಯಾರೇ ಆಗಲಿ, ಅಮ್ಮ ಒಂದು ಗ್ಲಾಸ್ ನೀರು ಕೊಡು ಅಂತ ಕೇಳಿದ ತಕ್ಷಣ ಅವ್ರಿಗೇನು ಮಾಡ್ತೀರಿ? ನೀವು ಕೊಟ್ಟೆ ಕೊಡ್ತೀರಿ. ಸ್ವಲ್ಪ ತಣ್ಣೀರು ಕೊಡಂಬಂದ್ರೆ ಕೂಡ ಅವ್ರಿಗೆ ತಣ್ಣೀರು ನೀವು ಕೊಟ್ಟೆ ಕೊಡ್ತಿರ್ತೀರಿ. ಅದೇ ರೀತಿಗೆ ಈ ಭೂಲೋಕವನ್ನು ಉರಿತಕ್ಕಂಥದ್ದು ಲೋಕದ ವಿಷಯದಲ್ಲಿ ಬಂದಾಗ ಲೋಕದ ಸಂಪರ್ಕದಲ್ಲಿ ಬಿದ್ದೋಗಿ ಈ ಉರಿತಕ್ಕಂಥ ಈ ಭೂಮಿಗೆ ಸ್ಪಷ್ಟವಾಗಿ ಯೇಸು ಕ್ರಿಸ್ತನ ಮುಖಾಂತರವಾಗಿ ದೇವರೇನು ಹೇಳ್ತಾರೆ ಅಂದರೆ ತಳ್ಳೀರು ಫಲಿಸುವುದು ಎಂಬುದಾಗಿ. ಅಂದರೆ ಒಂದು ಫಲ ಕೊಡ್ತಕ್ಕಂಥ ಒಂದು ವಸ್ತು ಎಂಬುದಾಗಿ, ಫಲ ಕೊಡ್ತಕ್ಕಂಥ ಒಂದು ವ್ಯಕ್ತಿ ಈ ಚಿಗುರಾಗಿ ಲೋಕಕ್ಕೆ ಉದಯಿಸ್ತಾನೆ ಎಂಬುದಾಗಿ ಸ್ಪಷ್ಟವಾಗಿ ಏನು ಮಾಡ್ತಾನ? ವಾಕ್ಯದ ಅನುಸಾರವಾಗಿ ಯೆಶಾಯ ಪ್ರವಾದಿ ಮುಖಾಂತರ ದೇವರೇನು ಮಾಡ್ಯಾನ? ಈ ಸತ್ಯವೇದದಲ್ಲಿ ಏನು ಮಾಡ್ಯಾನ? ಬರೆಸಿಟ್ಟನ ಪ್ರೇರೆ. ಇದು ನಿನಗಾಗಿ ನನಗಾಗಿ. ಯೆಶಾಯನು ಎಲ್ಲಿ? ದಾವಿದ ಮಹಾರಾಜನ ಎಲ್ಲಿ? ದಾವಿದ ಮಹಾರಾಜನಿಂದ ಸಂತತಿಯಿಂದ ಮುಂದಕ್ಕೆ ಬಂದಾಗ ದಾವಿದ ಮಹಾರಾಜನಿಂದ ಮುಂದಕ್ಕೆ ಬಂದಾಗ ಯೇಸು ಕ್ರಿಸ್ತನಲ್ಲಿ ಈ ವಂಶದ ಬಳಿ ಅನುಸಾರವಾಗಿ ದೇವರು ಯಾಕೆ ನಮ್ಮನ್ನು ಎಚ್ಚರಿಸ್ತಾನಂದರೆ, ನಿನ್ನ ಇದ್ದ ಹಾಗೆ ಈ ದಿನ ಇದ್ದ ಹಾಗೆ ನಾಳೆ ಕೂಡ ಅದಾದರೆ ನಿನ್ನ ದಿನ ನೋಡ್ಲಿಕ್ಕಾಗಲ್ಲ, ಈ ದಿನ ನಾಳೆ ಕೂಡ ನಮ್ಗೆ ನೋಡ್ಲಿಕ್ಕಾಗಲ್ಲ ಪ್ರೇರೆ. ಇದರಲ್ಲಿ ಸ್ವಲ್ಪ ಕೆಲವೊಬ್ಬರಿಗೆ ಕಷ್ಟ ಇರ್ತವ, ಕೆಲವೊಬ್ಬರಿಗೆ ಸಂಕಟ ಇರ್ತವ, ಕೆಲವ್ರಿಗೆ ಸಮಸ್ಯೆ ಇರ್ತವ, ಕೆಲವೊಬ್ಬರಿಗೆ ಸಂತೋಷ ಇರ್ತದೆ, ಕೆಲವೊಬ್ಬರಿಗೆ ಉತ್ಸಾಹ ಇರ್ತದೆ ಪ್ರೇರೆ. ಆದರೆ ದೇವರ ವಾಕ್ಯದ ಅನುಸಾರವಾಗಿ ಯಾಕೆ ಈ ಯೆಶಾಯನ ಬುಡದಿಂದ ಒಂದು ಚಿಗುರನ್ನು ಫಲಿಸುವುದೆಂಬುದಾಗಿ ನಮ್ಮನ್ನು ಎಚ್ಚರಿಸುವಾಗ ಇದೇ ಯೆಶಾಯ ಪ್ರವಾದನೆ ಗ್ರಂಥ 11ನೇ ಅಧ್ಯಾಯ 10ನೇ ವಚನ ಓದ್ರಿ ಸಿಕ್ಕೋರು. ಆ ದಿನದಲ್ಲಿ ಜನಾಂಗಗಳು ತಮಗೆ ಧ್ವಜಪ್ರಾಯನಾಗಿ ನಿಂತಿರುವ ಈಶೆಯನ ಅಂಕುರದವನನ್ನು ಆಶ್ರಯಿಸುವರು. ಅವನ ವಿಶ್ರಮ ಸ್ಥಾನವು ವೈಭವ ಉಳ್ಳದಾಗಿ ಇರುವುದು ಎಂಬುದಾಗಿ. ಯಾಕೆ ಈ ಒಂದು ಜನರಿಗೆ ಹೇಳ್ತಾನ? ಧ್ವಜವನ್ನು ಪ್ರಾಯವಾಗಿ ನಿಂತಿರುವ ಈಶೆಯನ ಅಂಕುರ ಎಂಬುದಾಗಿ. ಅಂದರೆ ಈ ಅಂಕುರನಾಗಿ ಎಂಬುದಾಗಿ ಯಾಕೆ ದೇವರು ನಮ್ಮನ್ನು ಈ ವೈಭವದೊಡೆ ನಮ್ಮನ್ನು ಎಚ್ಚರಿಸಲಾತಿದ್ದಾನೆ ತಿಳಿಸಿದ್ದಕ್ಕೆ ಇದ್ದಾನೆಂದರೆ, ನಿನ್ನ ಜೀವಿತದಲ್ಲಿ ದೊಡ್ಡ ಒಂದು ಅದ್ಭುತ ನೋಡ್ತೀವಿ ಪ್ರಿಯ. ನೀನು ಹಲ್ಲೆಲೂಯಾ ಏನು ನೋಡ್ತಿ? ದೊಡ್ಡ ಒಂದು ಅದ್ಭುತ ನೋಡ್ತೀವಿ ಪ್ರಿಯ. ಯಾಕಂದರೆ ಜಯ ಧ್ವಜವನ್ನು ದೇವರಿನ ಕೈಲಿ ಕೊಳ್ಳತಾನೆ ಪ್ರೇಯರೇ. ಯಾರು ಕ್ರಿಸ್ತನವರಾಗಿ ಜೀವಿಸ್ತಕ್ಕಂಥವರಾಗಿದ್ದಾರೋ, ಯಾರು ಕ್ರಿಸ್ತನ ಆಚರಣೆ ಅನುಸಾರವಾಗಿ ನಡೀತಕ್ಕಂಥವರಾಗಿದ್ದಾರೋ, ಯಾರು ಯೇಸು ಕ್ರಿಸ್ತನ ಮೇಲೆ ಒಂದು ದೊಡ್ಡ ಒಂದು ನಂಬಿಕೆ ವಿಶ್ವಾಸವಿಟ್ಟು ನಡೀತಕ್ಕಂಥವರಾಗಿದ್ದಾರೋ, ಇವತ್ತು ನಿಮ್ಮ ಕೈಯಲ್ಲಿ ದೇವರು ಒಂದು ಧ್ವಜವನ್ನು ಕೊಟ್ಟನು ಪ್ರೇಯರೇ. ಆ ಧ್ವಜವನ್ನೇ ನೀನು ಕೈಯಲ್ಲಿ ಹಿಡಿದು ಮುಂದೆ ಸಾಧಿಕೊಂಡು ಹೋಗಬೇಕಾಗಿತ್ತು. ಆ ಧ್ವಜವನ್ನು ಬಿಟ್ಟುಕೊಟ್ಟು ಒಳ್ಳಕ್ಕೆ ಅವಕಾಶ ಚಾನ್ಸಸ್ ನಿನಗೆ ಇಲ್ಲ. ಯಾಕೆ ಈ ವಿಷಯದಲ್ಲಿ ನಮ್ಮನ್ನು ಎಚ್ಚರಿಸಿರುತ್ತಾರೆ? ದೊಡ್ಡ ಒಂದು ಕಾರ್ಯಗಳು ದೇವರಿನ ಜೀವಿತದಲ್ಲಿ ನೋಡುವ ಹಾಗೆ ದೇವರು ಮಾಡುವುದಕ್ಕಾಗಿ ಸಿದ್ಧನಾಗಿದ್ದಾನೆ ಪ್ರೇರೆ. ಯಾಕಂದರೆ ಇಂಥ ಒಂದು ಸ್ಥಿತಿ, ಇಂಥ ಒಂದು ಪರಿಸ್ಥಿತಿ ಇನ್ನೊಬ್ಬರಿಗೆ ಬರ್ಲಿಕ್ಕೆ ಅವಕಾಶ ಇಲ್ಲ. ಆದರೆ ಯಾರು ಪಡೆದುಕೊಳ್ತಾರೋ ಅವ್ರಿಗೆ ಬರ್ಲಿಕ್ಕೆ ಅವಕಾಶದ ಪ್ರೇರೆ. ಮೂವರು ವ್ಯಕ್ತಿಗಳು ರನ್ನಿಂಗ್ ರೇಸ್ ಮಾಡ್ತಕ್ಕಂಥವ್ರಾಗಿರ್ತಾರೆ. ಅವರಿಂದ ಇನ್ನೂ ಬಹಳಷ್ಟು ಜನ ಇರ್ತಾರೆ ಪ್ರೇರೆ. ಬಹಳಷ್ಟು ಜನ ಇರ್ತಾರ. ಈ 10, 20, 40, 50 ಜನ ಎಲ್ಲರಿಗೆ ಗೊತ್ತದನಕ್ಕೆ ನಾನೇ ಫಸ್ಟ್ ಬರ್ತೆ ಎಂಬುದಾಗಿ, ಫಸ್ಟ್ ಪ್ರೈಸ್ ನನಗೆ ಇರ್ತೆ ಎಂಬುದಾಗಿ ಎಲ್ಲರೂ ಪ್ರಯಾಸ ಪಡ್ತಕ್ಕಂಥವ್ರಾಗಿರ್ತಾರೆ. ಆದರೆ ಎಲ್ಲರಿಗೆ ಆಯಾವ ವಿಧವಾಗಿರ್ತಕ್ಕಂಥ ಕೋಚ್ಗಳನ್ನು ಕಲಿಸ್ತಕ್ಕಂಥವ್ರಾಗಿರ್ತಾರೆ. ಅವ್ರ ಮೇಲೆ ಪ್ರಾಕ್ಟೀಸ್ ಮಾಡ್ತಾರೆ. ಪ್ರಾಕ್ಟೀಸ್ ಮಾಡಿದಾಗ ಎಲ್ಲರಿಗೂ ಒಂದೇ ಉದ್ದೇಶ ಇರ್ತೇನೆಂದ್ರೆ, ನಾನು 100% ನಾನು ಗೆದ್ದುಕೊಂಡು ಬರ್ತೇನೆ ಒಂದು ಪದಕ ಎಂಬುದಾಗಿ.
100% ನನಗೆ ಜಯ ಸಿಕ್ತೆ ಎಂಬುದಾಗಿ, 100% ನಾನು ಉನ್ನತ ಸ್ಥಾನದಲ್ಲಿ ಗೆದ್ದುಕೊಂಡು ಬಂದೇ ಬರ್ತೇನೆ ಎಂಬುದಾಗಿ ಪ್ರತಿಯೊಬ್ಬರು ಪ್ರತಿಯೊಂದು ಕುಟುಂಬದಲ್ಲಿ ತಾಯಿ ತಂದೆ ಆಶೀರ್ವಾದವಾಗಲಿ ಅಥವಾ ದೇವರ ಆಶೀರ್ವಾದವಾಗಲಿ ಅಥವಾ ಗುರು ಹಿರಿಯರ ಆಶೀರ್ವಾದಗಳಾಗಲಿ ಇವೆಲ್ಲ ಪಡೆದುಕೊಂಡು ತಲೆ ಮೇಲೆ ಕೈಗಳು ಇಟ್ಕೊಂಡು ಏನು ಮಾಡ್ತಾರೆ, ಅವ್ರು ಹೋಯ್ತಾರೆ ಪ್ರೇರೆ. ಆದರೆ ಅದರಲ್ಲಿ ಗೆದ್ದಿರ್ತಕ್ಕಂಥ ವ್ಯಕ್ತಿ ಮೂಗರೇ. ಈ 3 ವ್ಯಕ್ತಿದಾಗ ಫಸ್ಟು ಯಾರೈತೆ ಬಂದಿರ್ತಾನೋ ಅವನಿಗೆ ಅತಿ ಸಂತೋಷವಿರ್ತದ. ಎರಡನೇದವನು ಸೆಕೆಂಡ್ ಬಂದಾಗ ಅವನಿಗೆ ಸ್ವಲ್ಪ ಸಂತೋಷ ಇರ್ತದ. ಮೂರನೇದವನಿಗೆ ಕೂಡ ಅಲ್ಪ ಸ್ವಲ್ಪ ಸಂತೋಷ ಇದ್ದಿರ್ತದೆ. ಅಂದರೆ ನಾ ಪಟ್ಟಂಥ ಪ್ರಯಾಸ ವ್ಯರ್ಥ ಆಗಿಲ್ಲ ಎಂಬುದಾಗಿ. ಆದರೆ ಭಾಗಗಳು 3 ಒಬ್ಬರಿಗೊಂದು ಸ್ಥಾನ, ಒಬ್ಬರಿಗೆ ಇನ್ನೊಂದು ಸ್ಥಾನ, ಒಬ್ಬರಿಗೆ ಸ್ವಲ್ಪ ಸ್ಥಾನ ಎಂಬುದಾಗಿ ಭಾಗಗಳವ. ಆದರೆ ಆ ಸಂತೋಷ ಸಣ್ಣ ಒಂದು 3ನೇ ಸ್ಥಾನ ಬಂದಿರತಕ್ಕಂಥ ವ್ಯಕ್ತಿ ಕೂಡ ಅದೇ ಸಂತೋಷದೊಳಗದ. ಎರಡನೇ ಸ್ಥಾನಕ್ಕೆ ಬಂದಿರತಕ್ಕಂಥ ವ್ಯಕ್ತಿ ಕೂಡ ಅದೇ ಒಂದು ಸಂತೋಷದ. ಫಸ್ಟು ಸ್ಥಾನದಲ್ಲಿ ಬಂದಿರತಕ್ಕಂಥ ವ್ಯಕ್ತಿ ಕೂಡ ಅದೇ ಸ್ಥಾನದ ಪ್ರೇರೆ. ಆದರೆ ದೇವರ ಸನ್ನಿಧಿಯಲ್ಲಿ ದುಡಿತಕ್ಕಂಥ ಪ್ರಯಾಸ ಪಟ್ಟಿರ್ತಕ್ಕಂಥ ನೀನು ಯಾವ ಸ್ಥಾನಕ್ಕೆ ಬಂದರೂ ಕೂಡ ಪರವಾಗಿಲ್ಲ, ಯಾವ ಸ್ಥಿತಿಯಲ್ಲಿ ನಿಂತಿದ್ರು ಕೂಡ ಪರವಾಗಿಲ್ಲ. ನಿನ್ನ ಒಳಗಿರ್ತಕ್ಕಂಥ ಪ್ರಯಾಸವನ್ನು ನೋಡಿ, ನೀನು ಪಟ್ಟಂಥ ಪ್ರಯಾಸದಲ್ಲಿ ದೇವರು ನಿನಗೆ ದೊಡ್ಡ ಒಂದು ಪ್ರತಿಫಲವನ್ನು ಕೊಡುವುದಕ್ಕಾಗಿ ಸಿದ್ಧನಾಗಿದ್ದಾನೆ ಪ್ರೇರೆ. ಅದಕ್ಕಾಗಿ ಈ ಧ್ವಜವನ್ನು ನಿನ್ನನ್ನು ಕೊಟ್ಟಿದ್ದಾನೆ. ಈ ಧ್ವಜವನ್ನು ನಿನ್ನ ಕೈಯಲ್ಲಿ ಹಿಡ್ಕೊಂಡು ನೀವು ಓಡುವಾಗ ಉನ್ನತ ಒಂದು ಮೇಲನ್ನು ನೀನು ಅನುಭವಿಸ್ತೀವಿ ಪ್ರೇರೆ. ಅದಕ್ಕೆ ಇದೇ ಯೆಶಾಯ ಪ್ರವಾದನೆ ಗ್ರಂಥ 11ನೇ ಅಧ್ಯಾಯ 12ನೇ ವಚನ ಓದ್ರಿ. ಅವನು ಜನಾಂಗಗಳಿಗೆ ಧ್ವಜವನ್ನೆತ್ತಿ ಇಸ್ರಾಯೇಲರಲ್ಲಿ ಸೆರೆಗೆ ಒಯ್ಯಲ್ಪಟ್ಟವರನ್ನು ಯೆಹೂದದಿಂದ ಚದರಿದವರನ್ನು ಭೂಮಿಯ ಚತುರ್ದಿಕ್ಕುಗಳಿಂದಲೂ ಕೂಡಿಸಿಕೊಳ್ಳುವನು. ಇದೇ ಒಂದು ಯೂದ ಗೋತ್ರದಲ್ಲಿ, ಇದೇ ಒಂದು ಯೂದ ಒಂದು ಪಟ್ಟಣದಲ್ಲಿ, ಈ ಪಟ್ಟಣದಲ್ಲಿರ್ತಕ್ಕಂಥ ಬೆತ್ಲೇಮ ಒಂದು ಊರಿನಲ್ಲಿ ಯೇಸು ಸ್ವಾಮಿ ಜನಿಸಿದನು ಪ್ರಿಯರೇ. ಇಲ್ಲಿ ಕೆಳಗೆ ಮ್ಯಾಲಿನ ವಚನದಲ್ಲಿ ನೋಡ್ತೀವಿ ಸ್ಪಷ್ಟವಾಗಿ, ಅನೇಕ ಜನರು ಸೆರೆಮನೆಗೆ ಹೋಗಿರ್ತಾರಂತ ಪ್ರಿಯರೇ. ಅನೇಕ ಜನರು ಅವ್ರು ಪಟ್ಟಂಥ ಪ್ರಯಾಸ ಕರೆಕ್ಟ್ ಇರ್ತಿಲ್ಲ ಅಂತಿಲ್ಲ, ಆದರೆ ಕೆಲವೊಂದು ಪಟ್ಟಣದವರು ಸೆರೆಮನೆಯಲ್ಲಿ ಬಿದ್ದಿರ್ತಾರಂತ ಪ್ರಿಯರೇ. ಅಂದರೆ ಲೌಕಿಕ ಸಂಬಂಧಪಟ್ಟಂಥ ಅಧಿಕಾರದಲ್ಲಿ ಬಿದ್ದೋಗಿ ತನ್ನದೇ ಒಂದು ಮಾಡಲಂಥ ಕಾರ್ಯಗಳೆಲ್ಲ ಅವ್ರು ಬಿದ್ದೋಗಿ ಏನು ಮಾಡ್ತಾರೆ, ಅವ್ರು ಮಾಡಿರ್ತಕ್ಕಂಥ ಕೃತ್ಯಗಳ ಅನುಸಾರವಾಗಿ ಅವರಿಗೆ ಸೆರೆಮನೆ ಒಳಗೆ ಹಾಕಿರ್ತಾರೆ ಪ್ರಿಯರೇ. ಪಟ್ಟಣದಾಗಿರ್ತಕ್ಕಂಥ ಜನರಿಗೆ ಸೆರೆಮನೆಯಲ್ಲಿ ಹಾಕಿರುವಾಗ ಈ ಸೆರೆಮನೆಯಿಂದ ಬಿಡಿಸುವುದಕ್ಕಾಗಿ ಏನು ಮಾಡ್ತಾನ, ಯೆಶಾಯ ಒಂದು ಪ್ರವಾದಿ ಅಥವಾ ಈಶೆಯನ ಒಂದು ಚಿಗುರು, ಒಂದು ಅಂಕುರದ ಒಂದು ಧ್ವಜವನ್ನು ಎತ್ತಿಕೊಂಡು ಏನು ಮಾಡ್ತಾನ, ಬರುತ್ತಾನೆ ಎಂಬುದಾಗಿ ನಮ್ಮನ್ನು ಏನು ಮಾಡ್ತಾನ, ಎಚ್ಚರಿಸುತ್ತಾನೆ ಪ್ರಿಯರೇ. ಯಾಕೆ ನಮ್ಮನ್ನು ಎಚ್ಚರಿಸಬೇಕಾಗಲತ್ತಂದರೆ, ಯಾಕೆ ಈ ಸಂದೇಶ ಅನುಸಾರವಾಗಿ ದೇವರು ಎಲ್ಲರನ್ನೂ ಮತ್ತು ತಿರುಗಿ ನಾನು ಕೂಡಿಸ್ತಾ ಅಂತ ಹೇಳ್ತಾನೆ ಅಂದರೆ ಅದಕ್ಕೊಂದು ಸಮಯ, ಒಂದು ಅವಕಾಶ ಕೊಟ್ಟನು ಪ್ರೇರೆ, ಒಂದು ಗ್ರೇಸ್ ಪೀರಿಯಡ್ ಎಂಬುದ ಕೊಟ್ಟನು. ಮೊದಲು 10th ಕ್ಲಾಸ್ ಎಕ್ಸಾಮ್ ಬರೆದವರಿಗೆ ಒಂದೇ ಸರ್ತಿ ಸಪ್ಲಿಮೆಂಟ್ರಿ ಇರ್ತಿತ್ತು. ಇವತ್ತು 10th ಕ್ಲಾಸ್ ಎಕ್ಸಾಮ್ ಬರೆದವರಿಗೆ 2 ಸರ್ತಿ ಇಲ್ಲ 3 ಸರ್ತಿ ಸಪ್ಲಿಮೆಂಟ್ರಿ ಕೊಟ್ಟನು ಪ್ರೇರೆ. ಒಂದೇ ವರ್ಷದಲ್ಲಿ ಒಂದು ಸರ್ತಿ ಫೇಲ್ ಆದರೂ ಕೂಡ ಇನ್ನೊಂದು ಸರ್ತಿ ಬರಬೇಕು, ಇನ್ನೊಂದು ಸರ್ತಿ ಫೇಲ್ ಆದ್ರೆ 2 ಸರ್ತಿರ ಬರ್ತಾರೆ, 3ನೇ ಸರ್ತಿರ 100% ಪಾಸ್ ಆಗಲೇಬೇಕೆಂಬ ಉದ್ದೇಶ ಇಟ್ಕೊಂಡು ಏನು ಮಾಡ್ಯಾರ, ಒಂದು ಮಕ್ಕಳಿಗೆ ಒಂದು ಅವಕಾಶ ಕೊಟ್ಟರು ಪ್ರೇರೆ. ಅದೇ ರೀತಿಯಾಗಿ ದೇವರು ನಮಗೂ ಕೂಡ ಒಂದು ಗ್ರೇಸ್ ಪೀರಿಯಡ್, ಒಂದು ಅವಕಾಶವನ್ನು ನಮ್ಮನ್ನು ಕೊಡ್ತದನ್ನು ಪ್ರೇರೆ. ಕಳೆದೋಗಿರ್ತಕ್ಕಂಥ ಪ್ರತಿಯೊಂದು ವ್ಯಕ್ತಿಗಳಿಗೆ ಸೆರೆಮನೆ ಆಗಿರ್ಬೋದು, ಅಥವಾ ಬೇರೆ ಬೇರೆ ಸಂಪರ್ಕದಲ್ಲಿ ಬಿದ್ದೋಗಿರ್ಬೋದು, ಅಥವಾ ಬೇರೆ ಬೇರೆ ಕಾರ್ಯಗಳಲ್ಲಿ ಹಾಳಾಗಿ ನಾಶವಾಗಿ ಬಿದ್ದೋಗಿರ್ಬೋದು. ಆದರೆ ನಿನ್ನನ್ನು ರಕ್ಷಿಸುವುದಕ್ಕಾಗಿ ಯಾಕೆ ಹೇಳ್ತಾನ, ಎಲ್ಲರಿಗೆ ಒಟ್ಟಾಗಿ ಕೂಡಿಸ್ತಂತಲ್ಲ ತನ್ನ ಪ್ರೇರೆ. ಇವತ್ತು ಯಾರ್ಯಾರು ಕ್ರಿಸ್ತನನ್ನು ನೀವು ಸ್ವೀಕರಿಸ್ತೀರೋ, ಈ ಕ್ರಿಸ್ಮಸ್ ತಿಂಗಳಲ್ಲಿ ಯಾರು ಆತನಿಗೆ ಆಚರಣೆ ಮಾಡಿ ಸಂತೋಷದಿಂದ ಉಲ್ಲಾಸವುಳ್ಳವರಾಗಿದ್ದು ಆತನ ಪಾದ ಸನ್ನಿಧಿಯಲ್ಲಿ ಪ್ರತಿದಿನ ಕಾಯುತ್ತಾ ನೀವು ಯಾರ್ಯಾರೈತೆ ಇರುತ್ತೀರೋ, ನಿಮ್ಮನ್ನು ದೇವರು ಈ ಲೋಕದಲ್ಲಿಲ್ಲ ಆ ಲೋಕದಲ್ಲಿ ಕೂಡಿಸ್ತಾನೆ ಪ್ರಿಯ. ಒಂದಿನ ಚಪ್ಪಳಿದಲ್ಲಿ ದೇವ್ರ ಮಹಿಮೆ ಆಗಲಿ. ಈ ಲೋಕದಲ್ಲಿ ನಿಮ್ಮನ್ನು ಕೂಡಿಸಿಲ್ಲೇನೋ, ಈ ಲೋಕದಲ್ಲಿ ನಿಮ್ಮನ್ನು ದ್ವೇಷ ಸಿಕ್ಕದೇನೋ, ಈ ಲೋಕದಲ್ಲಿ ನಿಮ್ಮನ್ನು ಅವಮಾನ ಸಿಕ್ಕದೇನೋ, ಈ ಲೋಕದಲ್ಲಿ ಅನೇಕ ಒಂದು ಕೊರತೆಗೆ ಒಳಗಾಗಿರೇನೋ, ಈ ಲೋಕದಲ್ಲಿ ರೋಗ ವ್ಯಾಧಿಗಳಲ್ಲಿ ಬಿದ್ದೋಗಿದ್ರೇನೋ, ಆದರೆ ನಿನ್ನ ಒಳಗಿರ್ತಕ್ಕಂಥ ಸತ್ಯತೆ, ನೀ ಪಟ್ಟಂಥ ಒಂದು ಪ್ರಯಾಸ ಅದು ನಿಷ್ಫಲವಾಗಲಾಗ ಸಾಧ್ಯ ಇಲ್ಲ. ಒಂದು ದಿನ ಅಲ್ಲಿ ದೇವರು ನಿನ್ನನ್ನು ಕೂಡಿಸ್ಲತ್ತಾನ ಪ್ರೇಯರೇ. ನೀ ಕಳೆದೋಗಿರ್ಬೋದು, ಈ ದಿನ ದೇವ್ರ ಸನ್ನಿಧಿಯನ್ನು ಬಿಟ್ಟು ದೂರ ಆಗಿರ್ಬೋದು, ಆದರೆ ದೇವ್ರು ನಿನ್ನಿಂದ ದೂರ ಆಗಿಲ್ಲ. ನೀ ಇನ್ನೂ ಭಾಳ ಓಡ್ತಿರ್ಬೋದು, ಆದರೆ ದೇವ್ರು ನಿನ್ನಿಂದ ಬಿಟ್ಟು ನಿಂಗೆ ಬಿಟ್ಟು ಓಡಿಲ್ಲ. ನೀ ಯಾವ ಸ್ಥಳದಲ್ಲಿದ್ದಿ, ಯಾವ ಪಟ್ಟಣದಲ್ಲಿದ್ದಿ, ಆ ಸ್ಥಳ ಪಟ್ಟಣದಲ್ಲಿ ದೇವರು ನಿನ್ನೊಟ್ಟಿಗೆ ಹಣ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರು ನಿನ್ನೊಟ್ಟಿಗಾರ?
ದೇವರಿನೊಟ್ಟಿಗರನ. ಯಾಕಂದರೆ ಒಂದು ಅಂಕುರದವನ್ನು ಆಶ್ರಯಿಸುವರೆಂಬುದಾಗಿ ಒಂದು ಚಿಗುರು ಈಶೆಯನಿಂದ ಒಂದು ಚಿಗುರನ್ನು ಉತ್ಪತ್ತಿಯಾಗ್ಯದ. ಆ ಚಿಗುರು ಯಾರಂದ್ರೆ ಗೊತ್ತದನ? ಮಗನಿಗೆ ಚಿಗುರು ಅಂತಾರ, ಮೊಮ್ಮಕ್ಕಳಿಗೆ ಚಿಗುರು ಅಂತಾರೆ. ಯಾರಿಗಂತಾರ? ಹಲ್ಲೆಲೂಯಾ, ಹಲ್ಲೆಲೂಯಾ. ಮೊದಲನೇನಂತೇವು? ಮಕ್ಕಳು. ನೆಕ್ಸ್ಟ್ ಆ ಮಕ್ಕಳು ಹುಡ್ದ್ರಂದ್ರೆ ಮೊಮ್ಮಕ್ಕಳು. ಆ ಮೊಮ್ಮಕ್ಕಳಿಂದ ಮಕ್ಕಳು ಹುಡ್ದ್ರಂದ್ರೆ ಏನಂತೀರಿ? ಕಿರಿಮೊಮ್ಮಕ್ಕಳು, ಮರಿಮೊಮ್ಮಕ್ಕಳು, ಇನ್ನೂ ಏನೇನೇನೇನು ಹೆಸರುಗಳು ಈ ರೀತಿಯಾಗಿ ಬಂದೇ ಬರ್ತಾವೆ ಪ್ರಿಯರೇ. ಆದರೆ ಇದೇ ರೀತಿಯಾಗಿ ದೇವರು ನಿಮ್ಮನ್ನು ಕಳೆದೋಗಿರ್ತಕ್ಕಂಥ ಪ್ರತಿಯೊಬ್ಬರು ಏನು ಮಾಡ್ತಾನ? ಇಲ್ಲಿಲ್ಲ ಅಲ್ಲಿ ಕೂಡಿಸ್ಲತ್ತಾನ ಪ್ರಿಯರೇ. ಇಲ್ಲಿ ನಿಮ್ಮನ್ನು ರೆಡಿ ಮಾಡ್ತಾನ ಅಷ್ಟೇ. ಇನ್ನು ತಯಾರಾಗಿರ್ರಿ, ನೀವು ರೆಡಿ ಆಗಿರ್ರಿ ಎಂಬುದಾಗಿ ನಿಮ್ಮನ್ನು ಹೆಸರಿಸ್ಲತ್ತಾನ. ಅಲ್ಲಿ ನಿಮ್ಮನ್ನು ಪ್ರತಿಫಲವಾಗಿ ದೇವರು ಏನು ಮಾಡ್ತಾನ? ನಿಲ್ಲಿಸ್ಲತ್ತಾನ ಪ್ರಿಯರೇ. ನೋಡ್ರಿ, ಈ ಯೂದಾಯ ಎಂಬುದಾಗಿ ನೋಡುವಾಗ, ಯಹೂದ ಪಟ್ಟಣ ಎಂಬ ನೋಡುವಾಗ, ಇಲ್ಲಿ ನೋಡ್ರಿ ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ, ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 8, 9, 10, 11 ವಚನ ಓದ್ರಿ ಸಿಕ್ಕೋರು. ಆ ಸೀಮೆಯಲ್ಲಿ ಕುರುಬರು ಹೊಲದಲ್ಲಿದ್ದು ಕೊಂಡು ರಾತ್ರಿಯಲ್ಲಿ ತಮ್ಮ ಕುರಿ ಹಿಂಡನ್ನು ಕಾಯುತ್ತಿರಲಾಗಿ ಕರ್ತನು ದೂತನೊಬ್ಬನು ಬಂದು ಅವರ ಎದುರಿನಲ್ಲಿ ನಿಂತನು. ಕರ್ತನ ಪ್ರಭೆಯು ಅವರ ಸುತ್ತಲೂ ಪ್ರಕಾಶಿಸಿತು. ಅವರು ಬಹಳವಾಗಿ ಹೆದರಿದರು. ಆ ದೂತನು ಅವರಿಗೆ ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನು ಉಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ ಈ ಹೊತ್ತು ನಿಮಗೋಸ್ಕರ ದಾವೀದನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಲ್ಲಿ ನೋಡ್ತೇವಲ್ಲ, ಆ ಚಿಗುರು ಈಶಾನಿಗೆ ಕೊಟ್ಟಿರ್ತಕ್ಕಂಥ ಒಂದು ಚಿಗುರು, ಈ ಈಶಾನ್ಯನಿಂದ ಒಂದು ಚಿಗುರನ್ನು ಉತ್ಪತ್ತಿಯಾಗಿ ಭೂಲೋಕಕ್ಕೆ ಬರುತ್ತದೆ ಎಂಬುದಾಗಿ ಹೇಗೆ ಅಲ್ಲಿ ಒಂದು ಪ್ರವಾದನೆ ನುಡಿದಿರ್ತಾರೋ, ಆ ಪ್ರವಾದನೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿದ್ದು, ಅದೇ ಒಂದು ಪ್ರವಾದನೆ ಗ್ರಂಥದ ಅನುಸಾರವಾಗಿ ಅಲ್ಲಿ ತೋರಿಸಿರ್ತಕ್ಕಂಥ ಒಂದು ದರ್ಶನ, ಅಲ್ಲಿ ಮಾಡಿರ್ತಕ್ಕಂಥ ಒಂದು ಪ್ರವಾದನೆ ಇವತ್ತು ಇಲ್ಲಿ ಈ ಲೂಕನ ಬರೆದ ಸುವಾರ್ತೆಯಲ್ಲಿ ಏನಾಗ್ತದ? ಸ್ಪಷ್ಟವಾಗಿ ಉತ್ಪತ್ತಿಯಾಗ್ಯದ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಚಪ್ಪಳಿ ತಟ್ಟ ಒಂದು ಸತಿ ನಮ್ಮ ಬಂದು ನಿಮಗೆ ಅರ್ಥ ಆಗ್ಲತ್ತದ? ಅರ್ಥ ಆಗಿದ್ರಿ? ಎಲ್ಲಿ ಯೆಶಾಯ ಪ್ರವಾದಿ ಎಲ್ಲಿ ದರ್ಶನವನ್ನು ನೋಡಿದಿರ್ತಕ್ಕಂಥವನು, ಆ ದರ್ಶನ ಅನುಸಾರವಾಗಿ ಎಲ್ಲಿ ಯೇಸು ಸ್ವಾಮಿ ಜನಿಸಿದ ನೋಡ್ರಿ. ಯೂದಾಯ ಎಂಬುದಾಗಿ, ಯಹೂದ ಪಟ್ಟಣ ಎಂಬುದಾಗಿ ಹೇಗೆ ಅಲ್ಲಿ ಚಿಗುರನ್ನು ಬೆಳೀತದೆ ಎಂಬುದಾಗಿ ಉದಯಿಸಿದ ಎಂಬುದಾಗಿ ಇಲ್ಲಿ ಆ ಚಿಗುರು ಜನ್ಮಿಸಿದ ಪ್ರಿಯರೇ. ಹಲ್ಲೆಲೂಯಾ. ಅಲ್ಲಿ ತಾತ ನುಡಿರತಕ್ಕಂಥ ಮಾತು ಆ ತಂದೆಯ ಮುಖಾಂತರವಾಗಿ ಯೂದಾಯ ಪಟ್ಟಣದಲ್ಲಿ ಎಂಬುದಾಗಿ ನೋಡುವಾಗ ಅಲ್ಲಿ ದಾವೀದನವರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನೇ ಕರ್ತನಾಗಿರುವ ಕ್ರಿಸ್ತನೇ. ಸುವಾರ್ತೆ ಯಾರಿಗೆ ತಲುಪದ ಗೊತ್ತದನ? ಹಲ್ಲೆಲೂಯಾ. ಯಾರಿಗೆ ತಲುಪ್ಯದ? ಕ್ರಿಸ್ತವ್ರಿಗೆ ತಲುಪ್ಯದ? ಕ್ರಿಸ್ತವ್ರಿಗೆ ತಲುಪ್ಯದ್ರಿ? ಇಲ್ಲ ರೀ. ಯಾರಿಗೆ ತಲುಪ್ಯದಂದ್ರೆ ಕುರುಬರಿಗೆ ಪ್ರಿಯರೇ. ಇವತ್ತು ಯೇಸು ಸ್ವಾಮಿ ಕ್ರಿಸ್ತವರಿಗಾಗಿ ಬಂದಿಲ್ಲ. ಯೇಸು ಸ್ವಾಮಿಗೆ ಸ್ಪಷ್ಟ ನೋಡ್ತೇವೆ ಇವರಂಬೆದಾಗಿ ಇಲ್ಲ. ಯೇಸು ಸ್ವಾಮಿ ಸರ್ವ ಜನಗಳಿಗಾಗಿ ಬಂದನು ಪ್ರಿಯರೇ. ಯಾರಿಗಾಗಿ ಬಂದನ? ಸರ್ವ ಜನಗಳಿಗಾಗಿ. ಯಾರಿಗೆ ಸುವಾರ್ತೆಯನ್ನು ತಲುಪ್ತಾ ಇದ್ದಿಲ್ಲೋ, ಯಾರು ದೀನರಾಗಿ, ಯಾರು ಒಂದು ಸ್ಥಾನಮಾನವನ್ನು ಕಳೆದುಕೊಂಡು, ಯಾರು ಮಲಗಲಕ್ಕೆ ಸ್ಥಳ ಇಲ್ಲ, ಕೂಡುವುದಕ್ಕಾಗಿ ಜಾಗ ಇಲ್ಲ, ನಿಂದಿರುವುದಕ್ಕಾಗಿ ಒಂದು ಪ್ಲೇಸ್ ಇಲ್ಲ, ಇಂಥ ಒಂದು ಸ್ಥಿತಿಗಳನ್ನು ಅನುಭವಿಸ್ತಕ್ಕಂಥ ಒಂದು ಜನಗಳಾಗಿದ್ದರು. ಅಂಥವ್ರಿಗೆ ಹೋಗಿ ಸುವಾರ್ತೆಯನ್ನು ಪ್ರಕಟಿಸಿದನು ಪ್ರಿಯರೇ. ಒಬ್ಬ ಸೋದರ ನನಗೆ ಕುರಿ ಕಾಯ್ತಕ್ಕಂಥ ಸೋದರ ಇದ್ದನು. ಆ ಕುರಿ ಕಾಯ್ತಕ್ಕಂಥ ಸ್ಥಿತಿಯಲ್ಲಿ ಒಳ್ಳೆಯ ಒಂದು ವಿದ್ಯಾಭ್ಯಾಸ, ತಾಯ್ತಂದಿ ಕಲ್ಚರ, ಗುರಿಟ್ಟನ ಒಂದು ಸಾಧನೆ ಮಾಡಿನ, ಒಂದು ಒಳ್ಳೆಯ ಜಾಬ್ ಹೈದರಾಬಾದ್ ಪಟ್ಟಣದವನಿಗದ. ಆದರೆ ಆ ಯವನಸ್ಥನು ನನ್ನ ಜೊತೆ ಭಾಳಷ್ಟು ಒಂದು ಪ್ರಯಾಸ ಪಟ್ಟಿರ್ತಕ್ಕಂಥನಾಗಿರ್ತೀನು. ಆದರೆ ಆ ಯವನಸ್ಥ ನನಗೇನು ಕ್ವಶನ್ ಆಗ್ತಾನಂದ್ರೆ, ಸೇವಕರೇ ನೀವು ಸುವಾರ್ತೆ ಪ್ರಕಟಿಸ್ತಿರತ್ತಿಲ್ಲ, ಕರೆಕ್ಟ್ ಅದ ಇಲ್ಲಂತಿಲ್ಲ, ಆದರೆ ಯೇಸು ಸ್ವಾಮಿ ಯಾರಿಗಾಗಿ ಬಂದಾನ ಒಂದು ಸರ್ತಿ ಹೇಳ್ತೀರಿ ಅಂತ ಕೇಳಿದ ನಾನು ಕ್ವಶನ್ ಆಗ್ತಾನೆ. ಯೇಸು ಸ್ವಾಮಿ ಯಾರಿಗಾಗಿ ಬಂದನ ಅಂತ ಹೇಳಿದಾಗ ನಮಗಾಗಿ ಬಂದನಂತ ಹೇಳ್ದನ. ಏನು ಹೇಳ್ದ?
ನಮಗಾಗಿ ಅವ ಯೇಸುಸ್ವಾಮಿ ಲೋಕಕ್ಕೆ ಬಂದನ ಅಂತ ಹೇಳಿದ ತಕ್ಷಣ ಹೌದು ನಿಮಗಾಗಿ ಬಂದನ ಅಂದ್ರೆ ಕ್ರಿಸ್ತವ್ರಿಗಾಗಿ ಬಂದನೇನಂತ ಕೇಳಿದ ಒಂದು ಕ್ವಶನ್ ಆಗೋದು. ಅಂದ್ರೆ ನಿನಗೆ ಹಂಗೆ ಅನಿಸ್ತದೆ ಅಂತ ಕೇಳಿದಾಗ ಅವ ಅಂದನು ಇಲ್ಲ ನಾನು ನಿನಗೆ ಕ್ವಶನ್ ಆಗ್ಲತ್ತಿದ್ದೆ ಆಲ್ರೆಡಿ ನೀ ಕ್ರಿಸ್ತವನ್ ಅಂತೇಳಿ ಇವತ್ತು ನೀ ಸುವಾರ್ತೆ ಪ್ರಕಟಿಸ್ತಿದ್ದೆಲ್ಲ ನಿನಗೆ ಕೇಳತ್ತೆ ಅಂತ ಹೇಳಿದಾಗ ನಾನು ಓಪನ್ಲಿ ಹೇಳ್ದ ಏನಂದರೆ ನೋಡಪ್ಪ ಸರ್ವ ಜನಗಳಿಗಾಗಿ ಯೇಸುಸ್ವಾಮಿ ಲೋಕಕ್ಕೆ ಬಂದನ, ಎಲ್ಲರ ಪಾಪಗಳನ್ನು ಪರಿಹಾರ ಮಾಡಿ ರಕ್ಷಣೆ ಕೊಡುವುದಕ್ಕಾಗಿ ಯೇಸುಸ್ವಾಮಿ ಬಂದನ ಅಂದಾಗ ಅವ್ರು ಏನಂದ್ರೆ ನಾನು ಕೂಡ ಯೇಸುಸ್ವಾಮಿಗೆ ಸ್ವಂತ ರಕ್ಷಕನಾಗಿ ನಾನು ಅಂಗೀಕರಿಸಿ ಅಂತ ಹೇಳಿ ಪ್ರಿಯರೇ. ಹಲ್ಲೆಲೂಯಾ ಹಲ್ಲೆಲೂಯಾ. ಏನೇನ ಸ್ವಂತ ರಕ್ಷಕನಾಗಿ ನಾನು ಅಂಗೀಕರಿಸಿದ. ಆದರೆ ನಿನಗ ಸೇವಕನೇ ಯಾಕೆ ಈ ಮಾತು ಕೇಳತ್ತಂದರೆ ನಿನ್ನ ಒಳಗೆ ಟೆಕ್ನಿಕ್ ಅದ, ನಿನ್ನ ಒಳಗೆ ಒಂದು ಗುರಿ ಅದ, ನಿನ್ನ ಒಳಗೆ ಇರ್ತಕ್ಕಂಥದ್ದು ಎಲ್ಲ ಅದ. ಆದರೆ ನೀವು ವ್ಯಾಪಾರ ಬಿಸ್ನೆಸ್ಸನ್ನು ಬಿಟ್ಟು ಸುವಾರ್ತೆ ಪ್ರಕಟಿಸಲಿಕ್ಕೆ ನಡೆದಿದ್ದಲ್ಲ, ಸತ್ಯವನ್ನು ನಿನ್ನನ್ನು ತಿಳ್ಕೊಳ್ಳೋದಕ್ಕಾಗಿ ನಾ ಈ ಮಾತು ಕೇಳಿದ ತಕ್ಷಣ ನನಗೆ ಹೆಂಗೆ ಅನಿಸಿದ್ರೆ ಸತ್ಯವೇ ನಿಮ್ಮನ್ನು ಬಿಡುಗಡೆ ಮಾಡಿಸಲ್ಲ ಅಂತ ಹೇಳಿದ ತಕ್ಷಣ ಒಬ್ಬರೊಬ್ಬರು ಏನು ಮಾಡಿದೆವು, ಸಂತೈಸಿಕೊಂಡೆವು, ಒಂದು ಟೀ ಕುಡಿದು ಅವ್ರು ಆ ಕಡೆ ಹೋದ್ರು, ನಾನು ಮತ್ತು ನನ್ನ ಜಾಗಕ್ಕೆ ನಾ ಬಂದ ಪ್ರೇರೆ. ಹಲ್ಲೆಲೂಯಾ. ಯಾಕೆ ಅಂದರೆ ಇಲ್ಲಿ ಸ್ಪಷ್ಟವಾಗಿ ಸುವಾರ್ತೆ ಪ್ರಕಟಿಸ್ತಕ್ಕಂಥ ವಿಷಯ ಬಂದಾಗ ಕುರುಬರು ಬಹಳವಾಗಿ ಚಳಿಗ ಒಂದು ಬೆಂಕಿಯನ್ನು ಕಾಯಿಸಿಕೊಂಡು ಕುಂತಿದ್ದರು. ಆದರೆ ಅವ್ರು ಭಯಪಟ್ಟರ ಪ್ರಿಯರೇ, ಅವ್ರು ಭಯಪಟ್ಟಾಗ ಅವ್ರಿಗೆ ಹೇಳ್ತಾನೆ ಸ್ಪಷ್ಟವಾಗಿ ಕರ್ತನ ಪ್ರಭೆಯು ಅವರ ಸುತ್ತಲೂ ಪ್ರಕಾಶಿಸಿತ್ತು, ಅವರು ಬಹಳವಾಗಿ ಹೆದರಿದ್ದರು. ಆ ದೂತನವರಿಗೆ ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನು ಉಂಟು ಮಾಡುವ ಶುಭ ಸಮಾಚಾರವನ್ನು ನಿಮ್ಮನ್ನು ತಿಳಿಸುತ್ತೇನೆ ಎಂಬುದಾಗಿ. ಈ ಶುಭ ಸಮಾಚಾರ ಸರ್ವ ಲೋಕಕ್ಕೆ ಮುಟ್ತಕ್ಕಂತಾಗಿದೆ ಪ್ರಿಯರೇ. ಒಂದು ಸಣ್ಣ ಮಕ್ಕಳಿಗೆ ಹಬ್ಬದಲ್ಲಿ ಒಂದು ಹೊಸ ಬಟ್ಟೆ ನೀವು ಇಸ್ಕೊಟ್ರಿ ಅಂದ್ರೆ ಆ ಮಕ್ಕಳು ಎಷ್ಟು ಒಂದು ನೃತ್ಯದಲ್ಲಿ ಇರ್ತಾರೆ ಗೊತ್ತದನ, ಎಷ್ಟು ಸಂತೋಷದಲ್ಲಿ ಇರ್ತಾರೆ ಗೊತ್ತದನ. ಆ ಮಕ್ಕಳು ಜನ್ಮದಿನ ಆಚರಣೆ ಮಾಡುವಾಗ ಮಕ್ಕಳಿಗೆ ಒಂದು ಹೊಸ ಬಟ್ಟೆ ನೀವು ಇಸ್ಕೊಟ್ರಿ ಅಂದ್ರೆ ಎಷ್ಟು ಸಂತೋಷ ಉಲ್ಲಾಸವುಳ್ಳವರಾಗಿರ್ತಾರೆ ಗೊತ್ತದನ. ಆ ಸಂತೋಷ ಉಲ್ಲಾಸವುಳ್ಳವರಾಗಿರ್ತಾರೆ ಪ್ರಿಯರೇ. ಅದಕ್ಕೆ ಯೇಸುಸ್ವಾಮಿ ಹೇಳ್ತಾನೆ ಅಂದರೆ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ನನ್ನ ಹತ್ತಿರ ಬರಗೊಡ್ರಿ, ಆ ಮಕ್ಕಳ ಒಳಗೆ ನಾನು ಇದ್ದೇನೆ ಎಂಬುದಾಗಿ. ಯಾಕೆ ಮಕ್ಕಳನ್ನು ಇಷ್ಟು ಪ್ರೀತಿ ಮಾಡ್ಯಾನಂದರೆ ಇವತ್ತು ನಿಮಗೂ ಕೂಡ ದೇವರು ಪ್ರೀತಿ ಮಾಡ್ಯಾನ. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ ಹೇಳ್ತಾನ, ಲೋಕಕ್ಕೆ ಪ್ರೀತಿ ಮಾಡಿ ತನ್ನ ಒಬ್ಬನೇ ಮಗನನ್ನು ಕೊಟ್ಟನಂತ. ಆ ಮಗನನ್ನು ನಂಬುವ ಒಬ್ಬನದ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡಿಬೇಕೆಂಬುದಾಗೆ ಆ ಮಗನನ್ನು ಒಪ್ಪಿಸ್ಕೊಟ್ಟಂತ ಪ್ರೇರೆ. ನಿನಗಾಗಿ ಪ್ರತಿಯೊಬ್ಬರು ನಿತ್ಯ ಜೀವ ಪಡ್ಕೋಬೇಕು ಪ್ರೇರೆ. ಆತನ ಪಟ್ಟಂಥ ಪ್ರಯಾಸ, ಆತನ ಪಟ್ಟಂಥ ಶ್ರಮೆ ಇನ್ನು ಲೋಕದಲ್ಲಿ ಯಾರಿಗೆ ಬಂದಿಲ್ಲ ಪ್ರೇರೆ. ಹುಟ್ಟಿರ್ತಕ್ಕಂಥ ಮಗುವಿಗೆ ನಾವೇನು ಮಾಡ್ತೀವಿ ಗೊತ್ತದನ, ಮೈಯೆಲ್ಲ ಕ್ಲೀನ್ ಮಾಡಿ ಒಂದು ಬಟ್ಟೆ, ಆ ಬಟ್ಟೆ ಕೂಡ ಯಾವುದು ಮಾಸಿನಿರ್ಬಾರ್ದು, ಕರೆಕ್ಟಾಗಿರ್ತಕ್ಕಂಥ ಬಟ್ಟೆ. ಆ ಮಕ್ಕಳಿಗೆ ಪೂರ ಮುಸುಕಿ ಹಾಕಿನಪ್ಲೆ ಮಕ್ಕಳಿಗೆ ಏನು ಮಾಡ್ತೀವಿ ನಾವು, ಗರಮ್ ಇರಬೇಕು ನನ್ನ ಮಗ, ಗರಮ್ ಇರಬೇಕು ನನ್ನ ಮಗಳು ಎಂಬುದಾಗಿ ಸಂಪೂರ್ಣವಾಗಿ ಮಗುಗೆ ಏನು ಮಾಡ್ತಿದ್ವಿ ನಾವು, ಪ್ಯಾಕ್ ಮಾಡಿರ್ತೇವೆ ಪ್ರಿಯರೇ. ಯೇಸುಸ್ವಾಮಿ ಗೋದಲಿ ಎಲ್ಲಿ ಹುಟ್ಟ್ಯಾನ ಪ್ರಿಯರೇ? ಎಲ್ಲಿ ಹುಟ್ಟ್ಯಾನ ಗೊತ್ತದನ? ಯೇಸುಸ್ವಾಮಿ ಗೋದಲಿಯಲ್ಲಿ ಹುಟ್ಟ್ಯಾನ. ಒಂದು ಸ್ಥಾನ ಇರ್ತಕ್ಕಂಥ ಒಂದು ಸ್ಥಳ ಸಿಕ್ಕಿಲ್ಲ. ಇವತ್ತಿನ ಮಕ್ಕಳು ನೋಡ್ರಿ ದೊಡ್ಡ ದೊಡ್ಡ ಹಾಸ್ಪಿಟಲ್ನಲ್ಲಿ ಹುಡ್ತಾ ಇದ್ದಾರೆ ಪ್ರಿಯರೇ. ಇವತ್ತಿನ ಮಕ್ಕಳು ನೋಡ್ರಿ ಅನೇಕ ಒಂದು ಎಸ್ಪೆಷಲಿ ಡಾಕ್ಟರ್ಸ್ ಎಂಬುದಾಗಿ ಅಂಥ ಒಂದು ಸ್ಥಳದಲ್ಲಿ ನೀವು ನಿಮ್ಮ ಮಕ್ಕಳಿಗೆ ತೆಗೆದುಕೊಂಡು ಹೋಗ್ತೀರ ಪ್ರಿಯರೇ. ಗರ್ಭದಲ್ಲಿ ಮಕ್ಕಳು ಮೂಡಿರುವಾಗ ಆ ಮಗುವಿಗೋಸ್ಕರ ಪ್ರತಿ ತಿಂಗಳು ಚೆಕಪ್ ಮಾಡ್ತೀರಿ, ಪ್ರತಿ ತಿಂಗಳು ಚೆಕಪ್ ಮಾಡ್ತೀರಿ. ಏನರ ಸ್ವಲ್ಪ ಸಮಸ್ಯೆ ಬಂದರೂ ಕೂಡ ಏನು ಮಾಡ್ತೀರಿ, ಬಹಳಷ್ಟು ಕೊರತೆ ಒಳಗೋಗ್ತೀರ ಪ್ರಿಯರೇ. ಡಾಕ್ಟರ್ಸ್ ಅಂತಾರ, ಅಮ್ಮ ಒಂದು ಚಿಡಿ ಕೂಡ ಇರಬಾರ್ದು ನೋಡು ಅಂದ ತಕ್ಷಣ ಮಲಗಿರ್ತಕ್ಕಂಥ ಹಾಸಿಗೆದಲ್ಲೇ ನಾವು ಇರ್ಲತ್ತೇವೆ ಪ್ರಿಯರೇ. ಆದರೆ ಮರಿಯಳು ಒಂದು ತನ್ನ ಗರ್ಭದಲ್ಲಿ ಯೇಸು ಸ್ವಾಮಿಯನ್ನು ಹೊತ್ತುಕೊಂಡು ಬಹಳಷ್ಟೊಂದು ಪ್ರಯಾಸ, ಕಣ್ಣೀರಿಟ್ಟಾಳ, ಗೋಳಾಡ್ಯಾಳ, ದುಃಖಪಟ್ಟಾಳ. ಒಂದು ಸ್ಥಳ, ಒಂದು ಪ್ಲೇಸ್ ಸಿಕ್ಕಿಲ್ಲ ಆಕೆಗೆ. ಆದರೆ ಸೋದರ ಆಕೆ ಭಾಗ್ಯವಂತಳು ಪ್ರಿಯರೇ. ಇವತ್ತು ಮಕ್ಕಳನ್ನು ಹೆತ್ತಿರ್ತಕ್ಕಂಥ ನೀವೆಲ್ಲರೂ ಬಹಳಷ್ಟು ಒಂದು ಭಾಗ್ಯವಂತರಾಗಿದ್ದಾರೆ ಪ್ರಿಯರೇ. ನಿಮ್ಮ ಜೀವಿತದಲ್ಲಿ ದೊಡ್ಡೊಂದು ಮೇಲನ್ನು ದೇವರು ಏನು ಮಾಡ್ಯಾನ, ಉತ್ಪತ್ತಿ ಮಾಡ್ಯಾನ ಪ್ರಿಯ. ಅದಕ್ಕೆ ಸ್ಪಷ್ಟವಾಗಿ ಹೇಳ್ತಾನ, ಏನು ಹೇಳ್ತಾನಂದರೆ, ಈ ಹೊತ್ತು ನಿಮಗೋಸ್ಕರ ದಾವೀದನೂರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದಾನೆ, ಆತನು ಕರ್ತನಾಗಿರುವ ಕ್ರಿಸ್ತನೇ. ಯೇಸುಸ್ವಾಮಿ ಹೆಸರಿನ ಅರ್ಥ ರಕ್ಷಕನು ಎಂಬುದಾಗಿ ಪ್ರಿಯರೇ. ಇವತ್ತು ನನ್ನನ್ನು ಯೇಸುಸ್ವಾಮಿ ರಕ್ಷಿಸುವುದಕ್ಕಾಗಿ ಲೋಕಕ್ಕೆ ಬಂದನು ಪ್ರಿಯರೇ. ಅದಕ್ಕೆ ಈಶೆಯನಿಂದ ಒಂದು ಚಿಗುರಾಗಿ ಉಂಟಾಗಿ ಉತ್ಪತ್ತಿಯಾಗಿ ಬಂದನು ಪ್ರಿಯರೇ. ಒಂದು ಗಿಡ ಹಚ್ಚಿರ್ತಕ್ಕಂಥ ಗಿಡ ಸ್ವಲ್ಪ ಇರ್ತದ, ಎಷ್ಟೇ ಉದ್ದ ಆ ಗಿಡ ಬೆಳೆದಿರ್ತದ, ಆ ಗಿಡಕ್ಕೆ ತಂದು ನಮ್ಮ ಈ ಸ್ಥಳದಲ್ಲಿ ಹೊಲಗಳಲ್ಲಿ ಏನು ಮಾಡ್ತೇವೆ, ಆ ಗಿಡಕ್ಕನ್ನು ಹಚ್ಚಿ ನೀರು ಹಾಕಿ ಗೊಬ್ಬರ ಹಾಕಿ ಆ ಗಿಡ ಪ್ರತಿದಿನ ಬೆಳೆಯುವಾಗ ಸಂತೋಷ ಪಡ್ತೇವೆ. ಅದು ಹಣ್ಣು ಕೊಟ್ಟಾಗ ಇನ್ನೂ ಹಣ್ಣನ್ನು ತಿನ್ನುತ್ತಾ ಸಂತೋಷ ಪಡ್ತೇವೆ. ಆ ಗಿಡಕ್ಕೆ ಸ್ವಲ್ಪ ಹಣ್ಣು ಕೊಡಲಿಲ್ಲ ಅಂದ್ರೆ ಆ ಗಿಡಕ್ಕಾಗಿ ನಾವು ಚಿಂತಿಸ್ತೇವೆ ಪ್ರಿಯರೇ. ನಾವು ಗಿಡ ಹಚ್ಚಿದೆವು, ಯಾಕೆ ಹಣ್ಣು ಉತ್ಪತ್ತಿ ಆಗ್ಲತ್ತಿಲ್ಲ?
ಒಂದು ಗಿಡ ನಮ್ಮ ಮನೆಯಲ್ಲಿ ಹಚ್ಚಿದೆವು ಅಥವಾ ಹೊಲದಲ್ಲಿ ಹಚ್ಚಿದೆವು, ಯಾಕಿದು ಫಲ ಕೊಡ್ಲತ್ತಿಲ್ಲ ಅನ್ನೋ ಚಿಂತೆಗೆ ನೀವು ಒಳಗಾಯ್ತಿರೋ ಪ್ರೇರೆ. ಅದೇ ಇವತ್ತು ಚಿಗುರು ನೀನಾಗಿದ್ದೆ ಪ್ರೇರೆ. ಇವತ್ತು ನೀವು ಪ್ರತಿದಿನ ಪ್ರತಿಗಳಿಗೆ ಪ್ರತಿ ನಿಮಿಷ ನೀವು ಬೆಳಿಬೇಕು. ನಿನಗೆ ನೋಡಿ ನಿನ್ನ ತಾಯಿ ತಂದೆ ಚಿಂತೆಗೆ ಒಳಗಾಗಬಾರ್ದು. ನಿನಗೆ ನೋಡಿ ನಿನ್ನ ಕುಟುಂಬಸ್ಥರ ಒಳಗಾಗಬಾರ್ದು. ನಿನಗೆ ನೋಡಿ ನಿನ್ನ ಹೆಂಡತಿನ ಮಕ್ಕಳು ಚಿಂತೆಗೆ ಒಳಗಾಗಬಾರ್ದು. ಒಂದು ಚಿಗುರಾಗಿ ನಾಟಿರ್ತಕ್ಕಂಥ ನೀನು ಅದ್ಭುತವಾಗಿ ಒಂದು ದೊಡ್ಡ ಗಿಡವಾಗಿ ಬೆಳಬೇಕೆಂಬುದಾಗಿ ದೇವರ ಉದ್ದೇಶಿತ. ನೀನು ಪ್ರಯಾಸ ಪಡಬೇಕು, ನಿನ್ನ ರಕ್ಷಿಸ್ಕೊಳ್ಬೇಕು. ಅನೇಕಾತ್ಮ ರಕ್ಷಣೆ ಕೊಡೋದಕ್ಕಾಗಿ ನೀನು ಪ್ರಯಾಸ ಪಡಬೇಕು. ಇದೇ ಒಂದು ಯೇಸು ಕ್ರಿಸ್ತನು ಚಿಗುರಾಗಿ ಭೂಲೋಕಕ್ಕೆ ಹೇಗೆ ಬಂದನೋ, ಒಂದು ನಕ್ಷತ್ರ ಪ್ರಯಾಣಾಗಿ ಹೇಗೆ ಉದಯಿಸಿದನೋ, ಇವತ್ತು ನಿಮ್ಮ ಪ್ರತಿಯೊಬ್ಬರು ಮನೆಯಲ್ಲಿ ಉದಯಿಸಬೇಕಾತನು, ಪ್ರತಿಯೊಬ್ಬರು ಹೃದಯದಲ್ಲಿ ಉದಯಿಸಬೇಕಾತನು, ಪ್ರತಿಯೊಂದು ಕುಟುಂಬದಲ್ಲಿ ಆತನು ಉದಯಿಸಬೇಕು ಸ್ಪಷ್ಟವಾಗಿ. ಯಾಕಂದರೆ ಆ ದಿನ ಗೋಧನೆಯಲ್ಲಿ ಹುಟ್ಟೆನ, ಈ ದಿನ ನಿನ್ನ ಹೃದಯದಲ್ಲಿ ಹುಟ್ಟಬೇಕು ಪ್ರಿಯ ಸ್ಪಷ್ಟವಾಗಿ. ಯಾರು ತನ್ನ ಹೃದಯದಲ್ಲಿ ಯೇಸು ಸ್ವಾಮಿಯನ್ನು ಸ್ವೀಕಾರ ಮಾಡ್ಕೊ ತನ್ನ ಹೃದಯದಲ್ಲಿ ಇಟ್ಕೊಳ್ತಾರೋ, ನನ್ನ ಒಳಗೆ ಯೇಸು ಕ್ರಿಸ್ತ ಹುಟ್ಟೆನೆಂಬುದಾಗಿ ಯಾರು ತಿಳ್ಕೊತಾರೋ ಆ ವ್ಯಕ್ತಿಗಳು ಲೋಕಕ್ಕೆ ಯಾರು ಅವಕಾಶ ಕೊಡ್ಲಿಕ್ಕೆ ಚಾನ್ಸಸ್ ನಿಮಗಿಲ್ಲ. ನಿಮಗಾಗಿ ಯೇಸು ಸ್ವಾಮಿ ಜನಿಸನ್ ಪ್ರೇರೆ. ಹಲ್ಲೆಲೂಯ, ಹಲ್ಲೆಲೂಯ. ಎಲ್ಲಿಂದ ಬಂದೇವು ನಾವು? ಯೆಶಾಯ ಪ್ರವಾದನೆ ಗ್ರಂಥದಲ್ಲಿ, ಈ ಲೂಕನ್ ಬರೆದ ಸುವಾರ್ತೆಯಲ್ಲಿ. ಯಾವಾಗ ಕ್ರಿಸ್ತ ಪೂರ್ವ 900ರಲ್ಲಿ ತೋರಿಸಿರ್ತಕ್ಕಂಥ ಒಂದು ದರ್ಶನ ಇಲ್ಲಿ ಕ್ರಿಸ್ತ ಶಕುನದಲ್ಲಿ ಏನು ಮಾಡ್ತದ ಸ್ಪಷ್ಟವಾಗಿ ಅದು ನೆರವೇರ್ಲಿತ್ತು ಪ್ರೇರೆ. ಕ್ರಿಸ್ತ ಶಕದಲ್ಲಿ ಇವತ್ತು ನಿನ್ನ ಜೀವಿತದಲ್ಲಿ ಇವತ್ತು ನೀನು ಆಶೀರ್ವಾದ ಸಂಪಾದಿಸಿರ್ತಕ್ಕಂಥದ್ದು ಇವತ್ತೇ ಆಶೀರ್ವಾದ ಸಿಗಲ್ಲ, ನಿನ್ನ ಮಕ್ಕಳಿಂದ, ನಿನ್ನ ಮೊಮ್ಮಕ್ಕಳಿಂದ, ನಿನ್ನ ಕಿರಿಮೊಮ್ಮಕ್ಕಳಿಂದ ನಿನಗೆ ಆಶೀರ್ವಾದ ಸಿಗ್ತದೆ ಪ್ರೇರೆ. ಇವತ್ತು ನೀನು ಇಟ್ಟಿರ್ತಕ್ಕಂಥ ಆಸ್ತಿ, ಇವತ್ತೊಂದು ಮನೆ, ಒಂದು ಬಿಲ್ಡಿಂಗ್ ನೀನು ಇವತ್ತು ಕಟ್ಟಿರ್ತಿ, ಆದರೆ 100 ವರ್ಷ ಆ ಮನೆಯಲ್ಲಿ ನಿನ್ನ ಮಕ್ಕಳು, ಮೊಮ್ಮಕ್ಕಳು, ನಿನ್ನ ಸೊಸೆ, ಅಳಿಂದರೆ ಎಲ್ಲರೂ ಬಾಳ್ವೆ ಮಾಡ್ತಾರೆ ಪ್ರಿಯ. ಅದರಲ್ಲಿ ನಿನ್ನ ಸಂತತಿ ಎಲ್ಲ ಬಾಳ್ವೆ ಮಾಡ್ತದೆ. ಅವ್ರ ಮೊಮ್ಮಕ್ಕಳಿಗೆ ಕೇಳಿದ್ರ ಹೇಳ್ತದೆ, ಯಾರು ಕಟ್ಟಿರೋ ಮನೆ ಅಂದ್ರೆ ನಮ್ಮ ತಾತ ಕಟ್ಟಿರೋ ಮನೆ ಅಂತ ಹೇಳ್ತಾರೆ ಪ್ರಿಯರೇ. ಇದು ಯಾರ ಆಸ್ತಿ ಅಂದ್ರೆ ನಮ್ಮ ತಾತ ಸಂಪಾದನೆ ಮಾಡಿರ್ತಕ್ಕಂಥ ಆಸ್ತಿ ಎಂಬುದಾಗಿ ಅವರು ಏನು ಮಾಡ್ತಾರ ಗಟ್ಟಿಯಾಗಿ. ಯಾಕಂದರೆ ಅವ್ರು ಯಾರು ಚಿಗುರರ? ನಿನ್ನ ಒಂದು ಚಿಗುರಾಗಿರ ಪ್ರಿಯರೇ. ನೀನು ಸಂತತಿಯರ ಅವರು, ನಿನ್ನ ಮಕ್ಕಳು, ಮೊಮ್ಮಕ್ಕಳು, ಕಿರಿಮೊಮ್ಮಕ್ಕಳು ಇವತ್ತು ನೀನು ಗಳಿಸಿಟ್ಟಿರ್ತಕ್ಕಂಥದ್ದು ಎಲ್ಲ ಒಂದಿನ ಅವರು ಜ್ಞಾಪಕ ಮಾಡ್ತಾರೆ ಪ್ರಿಯರೇ. ಇದು ನನ್ನವರು ಸಂಪಾದನೆ ಮಾಡಿಟ್ಟರೆ ಎಂಬುದಾಗಿ. ಯೇಸು ಸ್ವಾಮಿ ಕೂಡ ನೀನು ಈ ಲೋಕದ ಯಾತ್ರೆಯನ್ನು ಮುಗಿಸ್ಕೊಂಡು ನೀನು ಪರಲೋಕಕ್ಕೆ ಹೋದಾಗ ಅಲ್ಲಿ ಯೇಸು ಸ್ವಾಮಿ ಸಾಕ್ಷಿ ಹೇಳ್ತಾನೆ. ಏನನ್ನು ಸಾಕ್ಷಿ ಹೇಳ್ತಾನೆ ಗೊತ್ತದನ? ಈ ಮಗಳು ನನ್ನ ಮಗಳು, ಈ ಮಗನು ನನ್ನ ಮಗನು ಎಂಬುದಾಗಿ ಸಾಕ್ಷಿ ಹೇಳ್ತಾನೆ ಪ್ರಿಯರೇ. ಆ ಸಾಕ್ಷಿ ಕೊಡ್ತಕ್ಕಂಥ ದೇವರ ದೃಷ್ಟಿಯಲ್ಲಿ ನೀನು ಅಮೂಲ್ಯನಾಗಿ ಬೆಳೆದು ಈ ಲೋಕದಲ್ಲಿ ಇದ್ದಂಥ ದಿನಗಳೆಲ್ಲ ಕರ್ತನಿಗೆ ಸಮರ್ಪಣೆ ಮಾಡಿ ಕರ್ತನ ಅನುಸಾರವಾಗಿ ನೀನು ನಡೆದು ಫಲಭರಿತವಾಗಿ ನೀವು ಜೀವನ ಮಾಡಿದೆ ಅಂದ್ರೆ ನಿನ್ನ ಸಂತತಿ ಆಶೀರ್ವಾದ ನಿಧಿಯಾಗಿ ಬೆಳೀತಾರ. ಅಲ್ಲಿ ದೊಡ್ಡ ಸಾಕ್ಷಿಗಾಗಿ ದೇವರು ಒಂದಿನ ನಿನ್ನ ನಿಲ್ಲಿಸ್ತಾನೆ ಪ್ರೇರೆ. ಯಾವಾಗರ ಪ್ರಕಟಣೆ 22ನೇ ಅಧ್ಯಾಯವನ್ನು ಧ್ಯಾನ ಮಾಡಿ ನೋಡ್ರಿ, ಅಲ್ಲಿ ಯೇಸು ಸ್ವಾಮಿ ಕೊನೆಯದಾಗಿ ಸಾಕ್ಷಿ ಹೇಳಕ್ಕೆ ಲೋಕಕ್ಕೆ ಬರ್ತಾನೆ ಪ್ರೇರೆ. ಕೊನೆಯದಾಗಿ ಸಾಕ್ಷಿ ಹೇಳ್ತಕ್ಕಂಥವನಾಗಿದ್ದಾನೆ ಪ್ರೇಯಲ್ಲಿ. ಆತನ ಸಾಕ್ಷಿ ನಿಮ್ಮ ಜೀವಿತದಲ್ಲಿ ಅದು ನೆರವೇರ್ತಕ್ಕಂಥದ್ದು ಪ್ರೇರೆ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೇನು ನೋಡಿದೆ ಸ್ಪಷ್ಟವಾಗಿ ಯಾರು ಹೇಳ್ತಾರೆ? ಯೆಶಾಯ ಪ್ರವಾದನೆ ಗ್ರಂಥದಲ್ಲಿ ಏನು ಹೇಳ್ತಾನ? ಯೆಶಾಯನ ಬುಡದಿಂದ ಒಂದು ಚಿಗುರು ಒಡೆಯುವುದು, ಅದರ ಬೇರಿನಿಂದ ಹೊರಟು ತಳ್ಳೀರು ಫಲಿಸುವುದು ಎಂಬುದಾಗಿ. ಆ ಫಲ ಕೊಡ್ತಕ್ಕಂಥ ವ್ಯಕ್ತಿ ಗೊತ್ತು ನೀನೇ ಇದ್ದಿ, ಆ ತಳ್ಳೀರು ಕೂಡ ಗೊತ್ತು ನೀನೇ ಇದ್ದಿ. ಏ ಸ್ವಾಮಿ, ನಿನ್ನ ಹೃದಯದಲ್ಲಿ, ನಿನ್ನ ಮನೇಲಿ, ನಿನ್ನ ಕುಟುಂಬದಲ್ಲಿ ದಿನ ಜನಿಸಿದನು ಪ್ರೇರೆ. ಅದಕ್ಕೆ ಈ ಸಣ್ಣ ಒಂದು ಸಂದೇಶ ದೇವರು ನಿಮ್ಮೆಲ್ಲರ ಜೀವಿತದಲ್ಲಿ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಡಲಿ. ಕಣ್ಮುಚ್ಚಿ ಒಂದು ಪ್ರಾರ್ಥನೆ ಮಾಡಿ ನಾವು ಮುಕ್ತಾಯಪಡಿಸೋಣ ಪ್ರೇರೆ. ಮೇರಿ ಮೇರಿ ಹ್ಯಾಪಿ, ಮೇರಿ ಮೇರಿ ಹ್ಯಾಪಿ, ಬೋಲೆ ಸಮಸ್ಯೆಕಿ. ಪ್ರಾರ್ಥನೆ ಮಾಡೋಣ, ಎಲ್ಲರೂ ಒಟ್ಟಾಗಿ ಸೇರಿ ಪ್ರಾರ್ಥನೆ ಮಾಡೋಣ. ಪ್ರಾರ್ಥಿಸ್ರಿ. ಯೆಶಾಯನಿಗೆ ಯೆಶಾಯ ಪ್ರವಾದಿ ಮುಖಾಂತರ ಯೆಶಾಯನ ಕುಟುಂಬದಲ್ಲಿ ಒಂದು ಚಿಗುರನ್ನು ಉತ್ಪತ್ತಿ ಆಯಿತು ಎಂಬುದಾಗಿ ದರ್ಶನ ಮುಖಾಂತರ ಅವತ್ತು ತಿಳಿಸಿದೆ. ಸರ್ವ ಜನಗಳಿಗೆಲ್ಲ ಸೆರೆಮನೆಗೆ ಹೋಗಿರ್ತಕ್ಕಂಥ ಪ್ರತಿಯೊಬ್ಬರನ್ನು ಕೂಡಿಸಿ ನಾನು ತೆಗೆದುಕೊಂಡು ಬರ್ತಾ ಎಂಬುದಾಗಿ ನೀನು ಹೇಳಿದೆಯ. ಇವತ್ತು ನಿನ್ನ ಮಕ್ಕಳಯ್ಯ ಕರ್ತನೆ, ನಿನ್ನಿಂದ ದೂರ ಆಗಿರ್ಬೋದಪ್ಪಯ್ಯ, ನಿನ್ನ ಒಂದು ಪ್ರೀತಿಯಿಂದ ದೂರ ಆಗಿರ್ಬೋದಯ್ಯ, ನಿನ್ನ ಒಂದು ಸಭೆಯಿಂದ ದೂರ ಆಗಿರ್ಬೋದಯ್ಯ, ನಿನ್ನ ಒಂದು ಕುಟುಂಬದಿಂದ ದೂರ ಆಗಿರ್ಬೋದಯ್ಯ. ನಿನ್ನ ಉದ್ದೇಶದ ಅಯ್ಯ ಎಲ್ಲರನ್ನು ಕೂಡಿಸ್ಬೇಕೆಂಬುದಾಗಿ, ಎಲ್ಲರನ್ನು ನಾನು ಸೇರಿಸಬೇಕೆಂಬುದಾಗಯ್ಯ. ಇವತ್ತು 2 ವಿಧವಾಗಿ ನಾವು ಸಂದೇಶವನ್ನು ಕೇಳಿದ್ದೇವಯ್ಯ. ಈ ಸಂದೇಶ ಮಕ್ಕಳು ಜೀವಿತದಲ್ಲಿ ಕರ್ತನೆ ಆಶೀರ್ವಾದಕರವಾಗಿ ಮಾರ್ಪಡಿಸಿದೆ. ಈ ಸಂದೇಶ ಯಾರು ಮರ್ತೋಗ್ಲಕ್ಕೆ ಅವಕಾಶ ಇಲ್ಲಯ್ಯ. ಈ ಸಂದೇಶವನ್ನು ಯಾರು ಮರ್ತೋಗ್ಲಕ್ಕೆ ಸಾಧ್ಯ ಇಲ್ಲ.
ಸಂದೇಶವನ್ನು ಯಾರು ಮಾಡ್ತಾವಲ್ಲ ಕಯ್ಯ, ಇಲ್ಲ ಸಾಧ್ಯ ಇಲ್ಲ. ಎಲ್ಲ ನಿನ್ನ ಮಕ್ಕಳು ಒಂದು ಅದ್ಭುತ ಒಂದು ನಕ್ಷತ್ರ ಪ್ರಯಾಣ ಉದಯಿಸಿದ ಎಂಬುದಾಗಿ. ಯೆಶಾಯನ ಅಂಕುರದಿಂದ ಒಂದು ಚಿಗುರು ಉತ್ಪತ್ತಿ ಆಗುತ್ತದೆ, ಸರ್ವ ಜನಗಳಿನನ್ನು ಬಿಡಿಸಿ ಕೂಡಿಸುತ್ತಾನೆ ಎಂಬುದಾಗಿ ನೋಡಿದೆವಯ್ಯ. ನಾವು ನೋಡಿದ್ದೇವೆ ದೇವರೇ, ನಮ್ಮನ್ನು ಬಲಪಡಿಸಿ ಅಯ್ಯ. ನಮಗಾಗಿ ಲೋಕಕ್ಕೆ ಹುಟ್ಟು ಬಂದಿದೆ, ನಮಗಾಗಿ ನೀವು ಜನಿಸಿ ಬಂದಿದೆಯ್ಯ. ಗ್ಲೋರಿ ಗ್ಲೋರಿ ಗ್ಲೋರಿ, ನಮಗಾಗಿ ಜನಿಸಿ ಬಂದಿದೆಯಾ ನೀನು. ಥ್ಯಾಂಕ್ ಯು ಜೀಸಸ್. ಕಮ್ ಟು ಹೋಲಿ ಸ್ಪಿರಿಟ್ ಇನ್ ದ ನೇಮ್ ಆಫ್ ಜೀಸಸ್. ಪ್ರಾರ್ಥನೆ ಮಾಡಿರ್ತಕ್ಕಂಥ ಪ್ರತಿಯೊಂದು ಮಕ್ಕಳನ್ನು ದರ್ಶಿಸು. ಏನೂ ಇಲ್ಲ ಲೋಕದಲ್ಲಿ, ಎಲ್ಲ ನನ್ನ ತ್ಯಾಗೋ ಇಲ್ಲಿ. ಏನೂ ಇಲ್ಲ ಲೋಕದಲ್ಲಿ, ಎಲ್ಲ ನನ್ನ ತ್ಯಾಗೋ ಇಲ್ಲಿ. ಹುಟ್ಟುವಾಗ ಏನು ತಂದಿಲ್ಲ, ಒಯ್ಯೋದಂತ ಏನಿಲ್ಲ ಅಲ್ಲಿ. ಹುಟ್ಟುವಾಗ ಏನು ತಂದಿಲ್ಲ, ಒಯ್ಯೋದಂತ ಏನಿಲ್ಲ ಅಲ್ಲಿ. ಬರಿದಾದ ಲೋಕ, ಬರಿದಾದಾಯ್ತು ಲೋಕ, ಬರಿದಾದ ಲೋಕ, ಬರಿದಾದಾಯ್ತು ಲೋಕ, ಬರಿದಾದಾಯ್ತು ಲೋಕ. ಏನೂ ಇಲ್ಲ ಲೋಕದಲ್ಲಿ, ನೀ ಅಳೆದ ಅಳತೆ ಒಳಗೆ ನಿನ್ನನ್ನು ಅಳಿತಾರಲ್ಲೋ. ನೀ ಅಳೆದ ಅಳತೆ ಒಳಗ ನಿನ್ನನ್ನು ಅಳಿತಾರಲ್ಲೋ. 6 3 9 ರಾಗ ಎಲ್ಲರೂ ಹೋಗ್ತಾರೋ. 6 3 9 ರಾಗ ಎಲ್ಲರೂ ಹೋಗ್ತಾರೋ. ಬರಿದಾದ ಲೋಕ, ಬರಿದಾದಾಯ್ತು ಲೋಕ, ಬರಿದಾದ ಲೋಕ, ಬರಿದಾದಾಯ್ತು ಲೋಕ, ಬರಿದಾದಾಯ್ತು ಲೋಕ. ಏನೂ ಇಲ್ಲ ಲೋಕದಲ್ಲಿ, ಹೌದು ಅಯ್ಯ. ನಾವು ಮಾಡಿದ ಕರ್ಮದ ಪ್ರತಿಫಲವನ್ನು ನಾವೇ ಅನುಭವಿಸ್ಬೇಕಾಗದಪ್ಪ. ನಾವೆಷ್ಟೋ ಅಧರ್ಮವಾಗಿರ್ತಕ್ಕಂಥ ಕೂಡಿರ್ತಕ್ಕಂಥ ಕಾರ್ಯಗಳನ್ನು ಮಾಡಿರ್ತೇವಯ್ಯ. ಆದರೆ ನಮ್ಮನ್ನು ಕೆಲವೊಂದು ಸಮಯದಲ್ಲಿ ಬಂದಾಗ ನಾವು ಮಾಡಿರ್ತಕ್ಕಂಥ ಕಾರ್ಯಗಳಿಗಾಗಿ ನಮ್ಮನ್ನು ಸೆರೆಮನೆಗೆ ಒಪ್ಪಿಸ್ತೇಯ. ನಾವು ಮಾಡಿರ್ತಕ್ಕಂಥ ಕಾರ್ಯಗಳಿಗಾಗಿ ನಮ್ಮನ್ನು ಕಷ್ಟಕ್ಕೊಳಗೆ ಮಾಡ್ತೇಯ. ಅಯ್ಯ, ನಿನ್ನ ಮಕ್ಕಳನ್ನು ದರ್ಶಿಸಯ್ಯ, ನಿನ್ನ ಮಕ್ಕಳನ್ನು ಬಿಡುಗಡೆ ಮಾಡಯ್ಯ, ನಿನ್ನ ಮಕ್ಕಳನ್ನು ಬಲಪಡಿಸಯ್ಯ. ನೀನು ರಕ್ಷಿಸುವುದಕ್ಕಾಗೇ ಈ ಲೋಕಕ್ಕೆ ಬಂದಿದೆಯ್ಯ. ನಿನ್ನ ಮಕ್ಕಳನ್ನು ಸೆರೆಮನೆಗಳಿಂದ ಬಿಡುಗಡೆ ಮಾಡುವುದಕ್ಕಾಗಿ ಲೋಕಕ್ಕೆ ಬಂದಿದೆಯ್ಯ. ಮಾಡಿರ್ತಕ್ಕಂಥ ಕಾರ್ಯಗಳಿಂದ ನಿನ್ನ ಮಕ್ಕಳನ್ನು ಬಿಡುಗಡೆ ಮಾಡಿ ರಕ್ಷಿಸಿ, ನಾನಿರುವ ಈ ಸ್ಥಳದಲ್ಲಿ ನನ್ನ ಮಕ್ಕಳು ಕೂಡ ಸಹ ಇರಬೇಕೆಂಬುದಾಗಿ ಈ ಲೋಕಕ್ಕೆ ಬಂದಿದೆಯ್ಯ. ನಿನ್ನನ್ನು ನಂಬಿದವರಿಗೆ ಪ್ರತಿಯೊಬ್ಬರು ನಿತ್ಯ ಜೀವದಯ್ಯ. ನೀನು ನಂಬಿದ ಪ್ರತಿಯೊಬ್ಬರು ನಿತ್ಯ ಜೀವದಯ್ಯ. ಪ್ರತಿಯೊಬ್ಬರಯ್ಯ ನಿನ್ನನ್ನು ನಂಬಿ ನಿನ್ನಲ್ಲೇ ವಿಶ್ವಾಸ ಇಟ್ಟು ನಿನ್ನಿಂದ ಸ್ತುತಿಸುವಾಗೆ ಸಹಾಯ ಮಾಡಯ್ಯ. ಯೆಶಾಯನ ಮುಖಾಂತರವಾಗೋದು ಚಿಗುರು ಬರುತ್ತದೆ, ಅದು ಒಡಿತದೆ, ಅದು ಫಲಿಸುತ್ತದೆ ಎಂಬುದಾಗಿ ಹೇಳಿದೆಯ್ಯ. ನಿಜಕ್ಕಯ್ಯ, ನೀವು ಬಂದಿನ ಕಾರಣನೇ ಈ ಲೋಕದಲ್ಲಿ ಫಲ ಸಿಕ್ಕದಯ್ಯ. ನನ್ನ ಸೇವಕರು ಅನೇಕ ಲೋಕದಲ್ಲಿ ಎದ್ದಿದ್ದಾರಯ್ಯ, ಅನೇಕ ವಿಶ್ವಾಸಿಗಳು ಎದ್ದಿದ್ದಾರಯ್ಯ, ಅನೇಕ ಎವಾಂಜಲಿಸ್ಟ್ಗಳಿದ್ದಾರೆ, ಅನೇಕ ಭಕ್ತಾದಿ ಮಕ್ಕಳು ಎದ್ದಿದ್ದಾರಯ್ಯ. ಇದು ಒಂದು ದೊಡ್ಡ ಚಿಗುರಯ್ಯ, ದೊಡ್ಡ ಚಿಗುರೆಯನ್ನು ನೀವು ಉತ್ಪತ್ತಿ ಮಾಡಿದ್ದಾರೆ. ನಿನಗೆ ಸ್ತೋತ್ರ. ಇವತ್ತು ಯಾರ್ಯಾರು ಸ್ವಂತ ರಕ್ಷಕನಾಗಿ ನಿನ್ನನ್ನು ಸ್ವೀಕಾರ ಮಾಡ್ತಕ್ಕಂಥವರಾಗಿದ್ದಾರಯ್ಯ, ಅವ್ರನ್ನ ದರ್ಶಿಸಯ್ಯ, ಅವ್ರನ್ನ ದರ್ಶಿಸಯ್ಯ. ಸೋದರ, ಒಂದು ಕೈ ಆಕಾಶ ಕಡೆ ಎತ್ತಿ ನಿನ್ನ ಕೈ ಯೇಸು ಕ್ರಿಸ್ತನ ಕೈಯಲ್ಲಿ ಕೊಡಿ. ಸಮಯದಲ್ಲಿ
ಎತ್ತು ಸೋದರಿ ಸೋದರ, ನಿನ್ನ ಹಸ್ತ ಒಪ್ಪಿಸು ಆತನಿಗೆ. ಯೇಸು ಸ್ವಾಮಿ ನನ್ನ ಕೈ ಹಿಡಿಯ ಎಂಬುದಾಗಿ ಪ್ರಾರ್ಥಿಸು. ಏಸಯ್ಯ ನನ್ನನ್ನು ಕಾಪಾಡ ಎಂಬುದಾಗಿ ಪ್ರಾರ್ಥಿಸು. ಲೋಕಕ್ಕೆ ರಕ್ಷಕನಾಗಿ ಬಂದಿದ್ದಯ್ಯ, ಒಂದು ಚಿಗುರಾಗಿ ನೀನು ಉತ್ಪತ್ತಿ ಆಗಿದೆಯ್ಯ. ನಾವು ಕೂಡ ಅದೇ ಚಿಗುರಾಗಿ ನಾವು ಬೆಳೆಯುವಾಗ ನಮ್ಮನ್ನು ಸಹಾಯ ಮಾಡಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ನನ್ನನ್ನು ಬಲಪಡಿಸಿ ಏಸಯ್ಯ ಎಂಬುದಾಗಿ ಪ್ರಾರ್ಥಿಸ್ತೇ. ಲೋಕಕ್ಕೆ ಅವಕಾಶ ಕೊಟ್ಟು ಕಷ್ಟದಲ್ಲಿ ಬಿದ್ದೋಗಿದೆಯ್ಯ, ನನ್ನ ರಕ್ಷಿಸ್ತೇ ಎಂಬುದಾಗಿ ಆಕಾಶ ಕಡೆ ಕೈ ಎತ್ತಿ ಪ್ರಾರ್ಥಿಸ್ತೇ ಸೋದರಿ. ನಾವು ಮಾಡಿರ್ತಕ್ಕಂಥದ್ದು ನಮ್ಮ ಮಕ್ಕಳು ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಒಳ್ಳೇದು ಮಾಡೋಣ ಪ್ರಿಯರೇ. ಮಕ್ಕಳೇ, ಯವನಸ್ಥರೇ, ನೀವು ಒಳ್ಳೇದು ಕಾರ್ಯಗಳು ಮಾಡಿರಿ. ನಿಮ್ಮ ತಾಯಿ ತಂದೆಗೆ ಶಿಕ್ಷೆ ಗುರಿ ಮಾಡಬೇಡ್ರಿ. ತಾಯಿ ತಂದೆಗಳು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಕಾರ್ಯಗಳನ್ನು ಮಾಡೋದಕ್ಕೆ ಸಿದ್ಧವಾಗಿರಿ. ನಿಮ್ಮ ಮಕ್ಕಳಿಗಾಗಿ ಒಂದು ಚಿಗುರು ಆಶೀರ್ವಾದವನ್ನು ಸಂಪಾದನೆ ಮಾಡಿಡ್ರಿ. ಅಯ್ಯ ನಿನ್ನ ಮಹಿಮೆ ಆಗಲಿಕ್ಕೆ ಕರ್ತಾನೆ, ನಿಮ್ಗೆ ಘನತೆ ಆಗಲಿಕ್ಕೆ ಕರ್ತಾನೆ. ವಾಕ್ಯದೊಟ್ಟಿಗೆ ಅದ್ಭುತವಾಗಯ್ಯ ನನಗೆ ನಮ್ಮೆಲ್ಲರಿಗೆ ಮಾತಾಡಿದಯ್ಯ. ಕೇಳಿರ್ತಕ್ಕಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ದೊಡ್ಡೊಂದು ಅದ್ಭುತ ನೋಡುವಾಗೆ, ಮೇಲನ್ನು ಅನುಭವಿಸುವಾಗೆ ಸಹಾಯ ಮಾಡು. ಈ ವರ್ಷನ ನೋಡಿರ್ತಕ್ಕಂಥ ಕಷ್ಟ, ಸಮಸ್ಯೆ, ಭಾರ ಬರೋ ವರ್ಷದ ನೋಡೋಕೆ ಅವಕಾಶ ಇಲ್ಲ ಅಯ್ಯ. ಬರೋ ವರ್ಷ ನಿನ್ನ ಮಕ್ಕಳ ಜೀವಿತದಲ್ಲಿ ಸಮೃದ್ಧಿ ಕೂಡ ಅಯ್ಯ. ಈ ವರ್ಷ ಇಷ್ಟು ಜನರಿಂದ ಆರಾಧನೆ ಮಾಡಿದ್ದೇವೆ, ಬರೋ ವರ್ಷ ಇದರ 3 ಪಟ್ಟು 4 ಪಟ್ಟು ಜನರಿಂದ ಆರಾಧಿಸುವಾಗ ನಮ್ಮನ್ನು ಸಹಾಯ ಮಾಡಕರ್ತಾನೆ. ನಮ್ಮ ಚಿಕ್ಕ ಹಿಂಡೆ ಆಗಿದೆ ಕರ್ತಾನೆ, ನೀನು ದೊಡ್ಡ ಹಿಂಡೆಯಾಗಿ ಮಾರ್ಪಡಿಸೆ ಎಂಬುದಾಗೆ ನೀನು ಹೇಳಿದ್ದಿ, ವಾಗ್ದಾನ ಮಾಡಿದ್ದಿ. ಅದಕ್ಕಾಗಿ ನಾವು ಎದುರು ನೋಡ್ತೇವೆ, ಅದಕ್ಕಾಗಿ ನಾವು ಕಷ್ಟಪಟ್ಟು ತೌಕಪಡ್ತೇವಯ್ಯ, ಅದಕ್ಕಾಗಿ ನಾವು ಸಹಿಸ್ಕೊಳ್ತೇವಯ್ಯ. ನಿನ್ನ ಮಕ್ಕಳ ಜೀವಿತದಲ್ಲಿ ದೊಡ್ಡೊಂದು ಅದ್ಭುತ ಮಾಡಯ್ಯ ಕರ್ತಾನೆ. ಎಷ್ಟು ಜನ ಆಕಾಶ ಕಡೆ ಕೈಗಳಿತ್ತೆ ನಿನ್ನ ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡಿದಾರೋ ಅವ್ರನ್ನ ಸ್ವೀಕರಿಸಯ್ಯ. ಅವ್ರ ಪ್ರಾರ್ಥನೆಗಳು ಸ್ವೀಕಾರ ಮಾಡೋಕರ್ತಾನೆ. ಅವ್ರ ಕೈ ಹಿಡಿದವ್ರು ನಡೆಸಯ್ಯ. ಕಳೆದುಕೊಂಡಿರ್ತಕ್ಕಂಥ ಜೀವಿತ ಮರಳಿ ಪಡೆದುಕೊಡುವ ಹಾಗೆ ನಿನ್ನ ಮಕ್ಕಳಿಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನೀನು ಸ್ತೋತ್ರ ಸಲ್ಲಿಸ್ತಾ. ಯಾಕಂದರೆ ನಿನ್ನ ಮಕ್ಕಳಿಗೆ ನಾನು ಕೂಡಿಸ್ತಾ ಅಂತ ಹೇಳಿದಯ್ಯ. ನಿನ್ನ ಮಕ್ಕಳನ್ನು ಕೂಡಿಸಿ ಸರಿಪಡಿಸಿ ಆ ನಿನ್ನ ಮಕ್ಕಳಿಗೆ ಕೊಳ್ಳಿನ ಅಪ್ಪಿಕೊಂಡಯ್ಯ ಅದ್ಭುತ ಮಾಡೋ ಕರ್ತಾನೆ. ಇವತ್ತು ನಿನ್ನ ವಾಕ್ಯದೊಟ್ಟಿಗೆ ಅದ್ಭುತವಾಗಿ ನನಗೆ ನಮ್ಮೆಲ್ಲರಿಗೆ ಮಾತಾಡಿದಕ್ಕೆ ನಿನಗೆ ಸ್ತೋತ್ರ. ಈ ವಾಕ್ಯ ನಮ್ಮೆಲ್ಲರ ಜೀವಿತದಲ್ಲಿ ಆಶೀರ್ವಾದಕರವಾಗಿ ಫಲಕರವಾಗಿ ಮಾರ್ಪಡಲಿ. ನೀನು ಈ ಲೋಕಕ್ಕೆ ಜನಿಸಿ ಬಂದಿನ ಕಾರಣ ನಾವು ಇನ್ನೂ ಆಚರಣೆ ಮಾಡ್ತಕ್ಕಂಥರಾಗಿದ್ದೇವೆ ಕರ್ತಾನೆ. ವರ್ಷಗಳ ಆಚರಣೆ ಮಾಡಿಕೊಂಡು ನಿಮ್ಮನ್ನು ಸ್ತುತಿಸುವಾಗ ನಮ್ಮನ್ನು ಸಹಾಯ ಮಾಡಕರ್ತಾನೆ. ಇದನ್ನು ಪ್ರತಿಯೊಬ್ಬರು ದೊಡ್ಡೊಂದು ಬ್ಲೆಸ್ಸಿಂಗ್ ತೆಗೆದುಕೊಂಡು ಹೋಗುವ ಹಾಗೆ ನೀನು ಸಹಾಯ ಮಾಡಿ, ದೊಡ್ಡೊಂದು ಆಶೀರ್ವಾದ ಪಡೆದುಕೊಂಡು ಹೋಗುವ ನೀನು ಕೃಪೆ ತೋರಿಸ. ಇವತ್ತಿನ ಆರ್ಧನೆ ನಮ್ಮನ್ನು ಅದ್ಭುತ ಮಾಡಿ ಸ್ತೋತ್ರ. ವಾಕ್ಯದೊಟ್ಟಿಗೆ ಕೂಡ ಮಾತಾಡಿ ಸ್ತೋತ್ರ. ನೀನು ಬರುವವರೆಗೆ ನಾವೆಲ್ಲರೂ ಸಿದ್ಧವಾಗಿರುವ ಹಾಗೆ ನಿಮ್ಮ ರೆಕ್ಕೆಯಲ್ಲಿ ನಮ್ಮನ್ನು ಭದ್ರಪಡಿಸಿ ಸುರಕ್ಷಿತವನ್ನು ನಮ್ಮನ್ನು ಕಾಪಾಡಿ ರಕ್ಷಿಸ್ತೆ ಎಂಬುದಾಗಿ ನಮ್ಮ ಒಡೆಯನು ರಕ್ಷಕನಾಗಿರ್ತಕ್ಕಂಥ ನಜರೇತ ಯೇಸು ಕ್ರಿಸ್ತನ ಪ್ರಾರ್ಥನೆ ಮಾಡಿ ಬೇಡಿ ನಾವು ಪಡೆದುಕೊಂಡಿದ್ದೇವೆ ನಮ್ಮ ಒಂದು ಪರಲೋಕದ ತಂದೆ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ.